ಓಕೆ ಲೋಕೇಶ್ ಸ್ಟಾರ್ಟ್ ಮಾಡಿ. ಸರ್ ಏನ್ ಮಾಡೋಣ, ನೀವ್ ಹೇಳಿ. ಯಾರು ಸ್ಟಾರ್ಟ್ ಮಾಡೋಣ? ನೀವು ಸ್ಟಾರ್ಟ್ ಮಾಡ್ತೀರಾ, ನಾನು ಸ್ಟಾರ್ಟ್ ಮಾಡ್ಲಾ? ಸರ್ ನಾವು ನೀವು ಯಾಕೆ ಇಬ್ರು ಸರಿ ನೋಡಿ ಮಕ್ಳೇ, ಮ್ಯಾಥಮೆಟಿಕ್ಸ್ ಮತ್ತೆ ಫಿಸಿಕ್ಸ್ ಯಾವ ರೀತಿ ಇಂಟರ್ ರಿಲೇಟ್ ಆಗಿರುತ್ತೆ ಅಂತ ಎಲ್ಲ ನೀವು ಫಸ್ಟ್ ಪಿ ಇಂದ ಸೆಕೆಂಡ್ ಪಿ ಹೋಗ್ತಿದ್ದೀರಾ. ಸೊ ಫಸ್ಟ್ ಪಿ ಇಂದ ಸೆಕೆಂಡ್ ಪಿ ಯಾವ ರೀತಿ ಕ್ಯಾರಿ ಮಾಡಬೇಕು ಅಂತಾನೆ ಮ್ಯಾಥ್ಸ್ ಫಿಸಿಕ್ಸ್ ಜೊತೆ ಕಲಿತಾ ಹೋಗೋಣ. ಎಸ್, ಸೊ ಡೆಫಿನೆಟ್ಲಿ. ಸೊ ಈ ವಿಡಿಯೋ ಫಸ್ಟ್ ಪಿ ಯು ಮುಗಿಸಿ ಸೆಕೆಂಡ್ ಪಿ ಯು ಹೋಗ್ತಾ ಇರೋ ಸ್ಟೂಡೆಂಟ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ. ಸೊ ಮ್ಯಾಥ್ಸು ಮತ್ತು ಫಿಸಿಕ್ಸಿನ ಬೇಸಿಕ್ಸ್ ನಿಮ್ಗೆ ಯಾವ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೋ ಸೆಕೆಂಡ್ ಪಿ ಯು ಸಿಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನಾವು ಏನನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಮ್ಯಾಥ್ಸ್ ಕಂಟೆಂಟ್ ಔಟ್ಲೈನ್ ನೋಡ್ತಾ ಇದ್ದೀವಿ. ಓಕೆ, ಸೊ ಇದೆಲ್ಲ ಕಂಟೆಂಟ್, ಮ್ಯಾಥಮೆಟಿಕ್ಸ್ ಕಂಟೆಂಟ್ ಏನು ನೋಡೋಕೆ ಹೋಗ್ತಿದ್ದೀವಲ್ಲ, ಇದು ಮ್ಯಾಥ್ಸ್ ಅಲ್ಲ ಸ್ಟೂಡೆಂಟ್ಸ್, ಮ್ಯಾಥಮೆಟಿಕ್ಸ್ ಅಲ್ಲ ಇದು. ಈ ಮ್ಯಾಥ್ಸ್ ಎಲ್ಲ ಫಿಸಿಕ್ಸಲ್ಲಿ ಯೂಸ್ ಆಗುತ್ತೆ. ಸೊ ನಿಮಗೆ ಫಿಸಿಕ್ಸ್ ಈಸಿ ಆಗಲಿ ಅಂದ್ಬಿಟ್ಟು ಮಾಡ್ತಿರುವಂಥ ಟಾಪಿಕ್ಸ್ ಇವೆಲ್ಲ. ಸೊ ಮ್ಯಾಥ್ಸಲ್ಲಿ ನೋಡೋದಾದ್ರೆ ಆಲ್ಜಿಬ್ರಾದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆ, ಪ್ರೋಗ್ರೆಷನ್ಸ್ ಇದೆ, ಪಾಲಿನಾಮಿಯಲ್ಸ್ ಇದೆ. ಸೊ ಲೋಕೇಶ್ ಸರ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಎಲ್ಲಿ ಯೂಸ್ ಆಗುತ್ತೆ ಫಿಸಿಕ್ಸಲ್ಲಿ? ಸರ್ ಅವರು ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಬರ್ತಿದ್ದಾರೆ. ಫಸ್ಟ್ ಇಯರ್ ನಲ್ಲಿ ನೀವು ಈಕ್ವೇಷನ್ಸ್ ಕೊಟ್ಟಾಗ, ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ಸ್ ಕೊಟ್ಟಾಗ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಯಾವ ರೀತಿ ಮಾಡ್ತಾರೆ, ಅದು ಈಕ್ವೇಷನ್ ಏನು ಕೊಡ್ತಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇವೆಲ್ಲ ನಾಲೆಡ್ಜ್ ಬೇಕು. ಜೊತೆನಲ್ಲಿ ಪಾಲಿನಾಮಿಯಲ್ಸ್ ಇವೆಲ್ಲ ಇಂಟರ್ ಲಿಂಕ್ ಆಗಿರುತ್ತೆ. ಸೆಕೆಂಡ್ ಇಯರ್ ನಲ್ಲಿ ಕೂಡ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಈಕ್ವೇಷನ್ಸ್ ಕೊಡ್ತಾರೆ. ನೀವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ಸಿಗುತ್ತೆ, SLC ನಲ್ಲಿ ಓದಿದ್ದೀರಾ, ಅದನ್ನು ಡಿಸ್ಕಸ್ ಮಾಡೋಣ ಆಮೇಲೆ. ಓಕೆ, ಸೊ ಲೋಕೇಶ್ ಅಲ್ಲಿ ಪೆನ್ ಸೆಲೆಕ್ಟ್ ಮಾಡಿಬಿಡಿ ಒಂದ್ಸತಿ. ಓಕೆ, ಯಾವ ಕಲರ್ ಸರ್ ನಿಮಗೆ? ವೈಟ್. ಓಕೆ ಓಕೆ, ಸೊ ಸ್ಟೂಡೆಂಟ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಒಂದು ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿರಬೇಕು, ax² + bx + c = 0 ಅಂತ. ಇದ್ರ ಜೊತೆಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಥರ ಫ್ಯಾಕ್ಟರೈಸ್ ಮಾಡಬೇಕು ಅದನ್ನು ನೀವು ಆಲ್ರೆಡಿ 10th ಅಲ್ಲಿ ಕಲ್ತಿದ್ದೀರಾ. ಇದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ, x = -b ± √b² - 4ac ಅಂತ. ಓಕೆ, ಸೊ ಈ ಫಾರ್ಮುಲಾ ಕೂಡ ನಿಮಗೆ ಗೊತ್ತಿರಬೇಕು, /2. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾವು ಡಿಸ್ಕ್ರಿಮಿನೆಂಟ್ಗೆ ಬರೋದಾದ್ರೆ ಡಿಸ್ಕ್ರಿಮಿನೆಂಟ್ನ ನಾವು ಬರೆಯೋದು ಡಿ ಅಂತ. ಸೊ d = b² - 4ac. ಸೊ ಇದಕ್ಕೂ ಹಲವಾರು ರೂಲ್ಸ್ಗಳಿದಾವೆ. ಯಾವ್ದು? d > 0, d = 0, d < 0. ಸೊ 3 ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಂಡಿರ್ಬೇಕು ಡಿಸ್ಕ್ರಿಮಿನೆಂಟ್ ಅಲ್ಲಿ. ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ರೂಟ್ಸ್ ಆರ್ ಈಕ್ವಲ್, ರೂಟ್ಸ್ ಆರ್ ಇಮ್ಯಾಜಿನರಿ. ಓಕೆ, ಸೊ ಇಮ್ಯಾಜಿನರಿ ಅಂತ ನೀವು ಕೇಳ್ತಾ ಇರೋದು ಫಸ್ಟ್ ಟೈಮಿಗೆ, ಸಾರಿ ನೀವು ಆಲ್ರೆಡಿ ಇಮ್ಯಾಜಿನರಿ ನೋಡಿದ್ದೀರಾ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ, ನೋ ಪ್ರಾಬ್ಲಮ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೋಡೋದಾದ್ರೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಲ್ರೆಡಿ ನೀವು ಕ್ಲಾಸ್ 10th ಅಲ್ಲಿ ಓದಿದ್ದೀರಾ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅಂದರೆ ಸಮ್ ಆಫ್ ಟರ್ಮ್ಸ್ ಯೂಸ್ ಮಾಡ್ತೀವಿ, SN ಫಾರ್ಮುಲಾ ಯೂಸ್ ಮಾಡ್ತೀವಿ, AN ಫಾರ್ಮುಲಾನ ಯೂಸ್ ಮಾಡ್ತೀವಿ, a + n - 1 × d ಅಂತ. ಓಕೆ, ಸೊ ಇವೆಲ್ಲ ನೋಡಿ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸೊಲ್ಯೂಷನ್ ಕಂಡುಹಿಡಿಯೋದು, ಡಿಸ್ಕ್ರಿಮಿನೆಂಟು, ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ರಿಮೈಂಡರ್ ಥಿಯರಮ್ ಅಂತ ಇದೆ. ಸೊ ರಿಮೈಂಡರ್ ಥಿಯರಮ್ ಅಂದರೆ ಏನು? ರಿಮೈಂಡರ್ ಥಿಯರಮ್ ಅಂದರೆ p(x) ಅಂತ ಒಂದು ಪಾಲಿನಾಮಿಯಲ್ ಇರುತ್ತೆ. ಈ ಪಾಲಿನಾಮಿಯಲ್ಲು ಒಂದು ಲೀನಿಯರ್ ಈಕ್ವೇಷನ್ ಡಿವೈಡ್ ಮಾಡುತ್ತೆ. ಯಾವುದು? x - a ಅಂತ. ಸೊ p(x) ವೆನ್ ಡಿವೈಡೆಡ್ ಬೈ x - a, ರಿಮೈಂಡರ್ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್, ಇಟ್ ವಿಲ್ ಬಿ ಆಲ್ವೇಸ್ p(a). ಇದು ರಿಮೈಂಡರ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೊಂದು ಪ್ರಶ್ನೆ ಇದೆ, ಅಕಸ್ಮಾತ್ p(x) ಡಿವೈಡೆಡ್ ಬೈ x + a ಆದಾಗ ರಿಮೈಂಡರ್ ಏನಾಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, x - a ಇರಬೇಕಾದ್ರೆ ರಿಮೈಂಡರ್ p(a) ಇರುತ್ತೆ, x + a ಇರಬೇಕಂದ್ರೆ ರಿಮೈಂಡರ್ ಏನಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದಾಗಿದ್ದು ರಿಮೈಂಡರ್ ಥಿಯರಮ್. ಫ್ಯಾಕ್ಟರೈಸೇಷನ್ ಆಲ್ರೆಡಿ ಆಗಿದೆ. ಪಾಲಿನಾಮಿಯಲ್ ಈಕ್ವೇಷನ್. ಸೊ ಪಾಲಿನಾಮಿಯಲಲ್ಲಿ ನಂಬರ್ ಆಫ್ ಝೀರೋಸ್ನ ಜಾಸ್ತಿ ನಾವು ನೋಡ್ತೀವಿ. ಅದು ಬಿಟ್ಟರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನೇ ಜಾಸ್ತಿ ಯೂಸ್ ಮಾಡ್ತೀವಿ, ಲೋಕೇಶ್ ಸರ್ ಹೇಳ್ದಂಗೆ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ಟೂಡೆಂಟ್ಸ್, ನೀವು ಕೆಲವು ಥಿಂಗ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನಾವೇನು ನೋಡಿದ್ದೀವೋ, ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿರ್ಬೋದಾಗಿರ್ಬೋದು, ಅಥವಾ AP ಸಾಲ್ವ್ ಮಾಡಿರೋದಾಗಿರ್ಬೋದು. ರಿಮೈಂಡರ್ ಥಿಯರಮ್ ನಾನೇ ಒಂದು ತುಂಬ ಚಿಕ್ಕ ಒಂದು ಕಮೆಂಟ್ ಮಾಡಿ ಅಂತ ಕೊಟ್ಟಿದ್ದೀನಿ, ಅದನ್ನು ಟ್ರೈ ಮಾಡಿ. ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಎಲ್ಲ ಮ್ಯಾಥಮೆಟಿಕ್ಸ್ ಟಾಪಿಕ್ಸ್ಗಳು ಫಿಸಿಕ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಕ್ಯಾಲ್ಕ್ಯುಲಸ್ ಕೀ ಕಾನ್ಸೆಪ್ಟ್ಸಲ್ಲಿ ಡಿಫ್ರೆನ್ಸಿಯೇಷನ್ ಅಂತ ಇದೆ. ಸೊ ಡಿಫ್ರೆನ್ಸಿಯೇಷನ್, ಲೋಕೇಶ್ ಸರ್ ಬನ್ನಿ. ಸೊ ಡಿಫ್ರೆನ್ಸಿಯೇಷನ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಫಿಸಿಕ್ಸಲ್ಲಿ ನೀವು ಹೇಳಿ ಫಸ್ಟ್. ಸರ್ ಇವಾಗ ಫಸ್ಟ್ ಅವರು ಏನ್ ತಗೊಂಡಿದ್ರು ಅಂದ್ರೆ ಈಕ್ವೇಷನ್ ತಗೊಂತಾರೆ ಡಿಸ್ಪ್ಲೇಸ್ಮೆಂಟ್ಗೆ. ಕರೆಕ್ಟ್. ಸೊ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಎನಿ ಟೈಮ್ ಇದ್ದಾಗ, ಪರ್ಟಿಕ್ಯುಲರ್ ಟೈಮ್ ಇನ್ಸ್ಟೆಂಟ್ಸ್ ಅಲ್ಲಿ, ಆ ಟೈಮ್ ಇನ್ಸ್ಟೆಂಟ್ಸ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಫ್ರೆನ್ಶಿಯೇಟ್ ನೆಕ್ಸ್ಟ್ ಏನಕ್ಕೆ ಮಾಡಬೇಕು, ವೆಲಾಸಿಟಿಗೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ಮಾಡಲೇಬೇಕು, ಡಿಸ್ಪ್ಲೇಸ್ಮೆಂಟ್ ತಗೊಂಡು. ಸೊ ಅಲ್ಲಿ ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಕರೆಂಟ್ ತಗೊಂತಾರಲ್ವಾ ಸರ್, ಕರೆಂಟ್ SLC ನಲ್ಲೂ ಓದಿದ್ದೀರಾ. ಡಿಸ್ಪ್ಲೇ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜಸ್. ಸೊ ಚಾರ್ಜಸ್ ಏನಾದ್ರು ವ್ಯಾಲ್ಯೂಸ್ ಕೊಟ್ಟು ಇನ್ ಟರ್ಮ್ಸ್ ಆಫ್ ಟೈಮ್ ಕೊಟ್ಟಾಗ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದೇ ರೀತಿನೇ ಫಸ್ಟ್ ಇಯರ್ ಇಂದ ಫಿಸಿಕ್ಸ್ ನಲ್ಲೂ ಮ್ಯಾಥಮೆಟಿಕ್ಸ್ ಅನ್ನೋದು ಕ್ಯಾರಿ ಮಾಡ್ತಾನೆ ಇರ್ತಾರೆ. ಡಿಫ್ರೆನ್ಶಿಯೇಷನ್ ಎಲ್ಲ ಡೆರಿವೇಷನ್ಸ್ ನಲ್ಲೂ ನೋಡ್ತಿರ್ತೀರಾ. ಸೊ ಇದು ಮೇಜರ್ ಟಾಪಿಕ್. ಇಲ್ಲಿಂದನೇ ಮೇಜರ್ಲಿ ಜಾಸ್ತಿ ಯೂಸ್ ಮಾಡೋದಂದ್ರೆ ಡಿಫ್ರೆನ್ಶಿಯೇಷನ್. ನೆಕ್ಸ್ಟ್ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಅದು ಇಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ.
ಸೊ ಸ್ಟೂಡೆಂಟ್ಸ್ ಲೋಕೇಶ್ ಸರ್ ಹೇಳ್ದಂಗೆ ಡಿಫ್ರೆನ್ಸಿಯೇಷನ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಫಿಸಿಕ್ಸ್ ಅಲ್ಲಿ. ಇಲ್ಲಿ ಬಟ್ ಒಂದು ಚಿಕ್ಕ ಗ್ಯಾಪ್ ಏನಪ್ಪಾ ಅಂದ್ರೆ, ಏನ್ ಗ್ಯಾಪ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಫಿಸಿಕ್ಸ್ ಹೇಳ್ಕೊಡ್ಬೇಕಾದ್ರೆ ಏನ್ ಗ್ಯಾಪ್ ಅನ್ಸುತ್ತೆ ನಿಮ್ಗೆ? ಸರ್ ಅದೇ ಕೆಲವು ಮಕ್ಳು ಏನ್ ಡಿಫಿಕಲ್ಟಿ ಫೀಲ್ ಆಗ್ತಿದೆ ಅಂದ್ರೆ ಫಿಸಿಕ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗ್ ಇಂದ. ಈ ಡಿಫ್ರೆನ್ಸಿಯೇಷನ್ ಮ್ಯಾಥಮೆಟಿಕ್ಸ್ ಏನಾದ್ರು ಇನ್ವಾಲ್ವ್ಮೆಂಟ್ ಬಂತು ಅಂದ್ರೆ ಸಡನ್ ಆಗಿ ಡೈವರ್ಟ್ ಆಗ್ಬಿಡ್ತಾರೆ. ಸೊ ಇಲ್ಲಿ ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ನನ್ಗೆ ಅನ್ಸುತ್ತೆ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಅಂದಿದ ತಕ್ಷಣ ನೋಡಿದ ತಕ್ಷಣ ಡಿಫ್ರೆನ್ಸಿಯೇಷನ್ ತುಂಬಾ ಇಷ್ಟಪಡಬೇಕು. ಸೊ ಇಲ್ಲಿ ಒಂದೊಂದು ಮಾತು ಹೇಳ್ತೀನಿ, ನಿಮ್ ಜೊತೆ ಕಾಂಟ್ಯಾಕ್ಟ್ ಆಗ್ತಿರ್ಬೇಕಾದ್ರೆ ನಂಗೆ ಇಷ್ಟ ಆಯ್ತಿದ್ದು. ನೋಡಿ ಮಕ್ಳೇ, ನಮಗ್ ಬುದ್ಧಿ ಇಲ್ಲದೆ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ 1 2 3 ಹೇಳ್ಕೊಟ್ಟಿರ್ತಾರೆ, ಕಲಿತೀರಾ. ನಮಗ್ ಬುದ್ಧಿ ಬಂದ್ಮೇಲೆ ಮ್ಯಾಥ್ಸ್ ಅಲ್ಲಿ ಕಲಿಯೋದೇ ಡಿಫ್ರೆನ್ಸಿಯೇಷನ್. ಸೊ ಚೆನ್ನಾಗಿ ಇಷ್ಟಪಡಿ ಆರಾಮಾಗಿ ಈಸಿಯಾಗಿ ಸಾಲ್ವ್ ಮಾಡ್ತಿರ್ತೀರಾ. ಮ್ಯಾಥಮೆಟಿಕ್ಸ್ ಅಲ್ಲಿ ಎಂಜಾಯ್ ಮಾಡ್ತೀರಾ, ಫಿಸಿಕ್ಸ್ ಅಲ್ಲಿ ಅಪ್ಲಿಕೇಶನ್ ಜೊತೆಗೆ ಎಂಜಾಯ್ ಮಾಡ್ತೀರಾ. ಪರ್ಫೆಕ್ಟ್, ಥ್ಯಾಂಕ್ ಯು ಲೋಕೇಶ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ಸ್ಟೂಡೆಂಟ್ಸ್ ಇವಾಗ ನಾವು ಡಿಫ್ರೆನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಇಲ್ಲಿ ಒಂದು ಚಿಕ್ಕ ಗ್ಯಾಪ್ ಏನಾಗುತ್ತಂದ್ರೆ, ಡಿಫ್ರೆನ್ಸಿಯೇಷನ್ ಅಲ್ಲಿ ನೀವು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಓದಿದ್ದೀರಾ ಕ್ಲಾಸ್ 11th ಅಲ್ಲಿ. ಕ್ಲಾಸ್ 12th ಗೆ ಹೋಗ್ತಿರಲ್ಲ ಇವಾಗ, ಸೇಮ್ ಡೆರಿವೇಟಿವ್ಸ್ d/dx ಆಫ್ sin x ಅಂದ್ರೆ cos x, cos x ಅಂದ್ರೆ ಮೈನಸ್ sin x ಆಗುತ್ತೆ. ಸೊ ಈ ಡೆರಿವೇಟಿವ್ಸ್ ನಿಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಪವರ್ ರೂಲ್ನ ನೀವು ಆಲ್ರೆಡಿ ಓದಿದ್ದೀರಾ. ಪವರ್ ರೂಲ್ ಅಂದ್ರೆ ಏನು ಇಲ್ಲಿ ಬರೀತೀನಿ ನೋಡಿ. ಸೊ ಪವರ್ ರೂಲ್ ಅಂದ್ರೆ d/dx ಆಫ್ x to the power of n is equal to n into x to the power of n minus 1. ಇದು ಪವರ್ ರೂಲ್, ಇದು ನೀವು ಆಲ್ರೆಡಿ ಓದಿದ್ದೀರಾ. ಪ್ರಾಡಕ್ಟ್ ರೂಲ್ ಇಸ್ ಆಲ್ಸೋ ಡನ್. ಏನಿದೆ d/dx ಆಫ್ u ಡಾಟ್ ವಿ. ಯು ಡಾಟ್ ವಿ ಅಂದ್ರೆ ಇದೇನಾಗುತ್ತೆ, ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್ ಅಂತ ಆಗುತ್ತೆ. ಕೋಶಂಟ್ ರೂಲು ಯು ಬೈ ವಿ ಆಗುತ್ತೆ. ಸೊ ಡಿವೈಡೆಡ್ ಬೈ ವಿ ಸ್ಕ್ವೇರ್ ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್. ಇದು ಕೋಶಂಟ್ ರೂಲ್ಗೆ ಆಗುತ್ತೆ. ಸೊ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಂದರೆ ನೋಡಿ ಸ್ಟೂಡೆಂಟ್ಸ್, ನಾನು ಲೋಕೇಶ್ ಸರ್ ಒಂದು ಮಾತು ಹೇಳಿದೆ ಅಲ್ವಾ, ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಮ್ಯಾಥ್ಸು ಫಿಸಿಕ್ಸ್ ಎಷ್ಟು ಇಂಟರ್ ರಿಲೇಟೆಡ್ ಆಗಿದೆ ಅಂದರೆ, ಫಿಸಿಕ್ಸ್ನೇ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಆ್ಯಕ್ಚುಲಿ ಫಿಸಿಕ್ಸಲ್ಲಿ ನಾವು ಏನು ನೋಡ್ತೀವೋ, ಚಾರ್ಜಸ್ ಆಗಿರ್ಬೋದು, ವರ್ಕ್ ಪವರ್ ಎನರ್ಜಿ ಆಗಿರ್ಬೋದು, ಮತ್ತು ಬೇರೆ ಏನೇ ಫಿಸಿಕ್ಸಲ್ಲಿ ನಾವು ಏನೇ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿದ್ರೆ ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಯಾಕೆ ಅಂದರೆ ಸ್ಟೂಡೆಂಟ್ಸ್, ಫಿಸಿಕ್ಸ್ ನಾವು ರಿಯಲ್ ಲೈಫಲ್ಲಿ ನೋಡ್ತೀವಿ. ಸೊ ಆ ರಿಯಲ್ ಲೈಫಲ್ಲಿ ನೋಡೋದಕ್ಕೆ ಅರ್ಥ ಕೊಡೋದೇ ಮ್ಯಾಥಮೆಟಿಕ್ಸ್. ಸೊ ಈ ಥರ ಇಂಟರ್ ರಿಲೇಟೆಡ್ ಆಗಿದೆ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಇಂಟಿಗ್ರೇಷನ್. ಸೊ ಇದು ಕೂಡ ಕ್ಯಾಲ್ಕುಲಸ್ ಅಂಡರೇ ಬರುತ್ತೆ. ಇದು ನಿಮ್ಮ ಕ್ಲಾಸ್ 12th ಅಲ್ಲಿ ಬರುತ್ತೆ. ಬಟ್ ಇಂಟಿಗ್ರೇಷನ್ ನನಗನ್ಸುತ್ತೆ ಫಿಸಿಕ್ಸಲ್ಲಿ ತುಂಬ ಬೇಗನೆ ಸ್ಟಾರ್ಟ್ ಆಗೋಗುತ್ತೆ ಅಂತ. ಸೊ ನಾನು ಜಸ್ಟ್ ಫಿಸಿಕ್ಸಿಗೆ ಏನು ಬೇಕಾಗುತ್ತೋ ತುಂಬ ಬೇಸಿಕ್ಕಾಗಿ, ತುಂಬ ಸಿಂಪಲ್ಲಾಗಿ ನಾನು ಹೇಳ್ತೀನಿ ಇಂಟಿಗ್ರೇಷನ್ ಅಂದರೆ ಏನು ಅಂತ. ಅದ್ರ ಜೊತೆಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಕೂಡ ಬೇಕಾಗುತ್ತೆ ಫಿಸಿಕ್ಸಲ್ಲಿ. ಓಕೆ, ಮತ್ತು ಲೋಕೇಶ್ ಸರ್ನ ಕರೆಯೋಣ, ಈಗ ಸರ್ನ ಮಾತಾಡ್ಸ್ತಾ ಕಲಿಯೋಣ ಇಂಟಿಗ್ರೇಷನ್ ಆಗೋ ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಲೋಕೇಶ್ ಸರ್, ಇಂಟಿಗ್ರೇಷನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಚಾಪ್ಟರ್ ಯೂಸ್ ಮಾಡ್ತೀವಿ? ಆಕ್ಚುಲಿ ಡೌಟೇ ಬೇಕಿಲ್ಲ ಇಲ್ಲಿ, ಯಾಕಂದ್ರೆ ಫಸ್ಟ್ ಇಯರ್ ಅಲ್ಲಿ ವರ್ಕ್ ಪವರ್ ಎನರ್ಜಿ ಈ ಥಿಂಗ್ಸ್ ಎಲ್ಲ ಓದ್ತಿರ್ಬೇಕಾದ್ರೆ ಒಂದ್ಸಲ ಇಂಟಿಗ್ರೇಷನ್ ಬಂದಿರುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ನಾವು ಹೇಳ್ಬಿಟ್ಟಿದೀವಿ ಸರ್. ಓಕೆ, ಹೇಳಿದ್ದೀರಾ? ಓಕೆ ಓಕೆ, ನೀವು ರಿವೈಸ್ ಮಾಡ್ಕೊಳ್ಳೋದಾದ್ರೆ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಓದ್ತೀರಾ ಅಂತ ಹೇಳಿದ್ವಿ. ಸೆಕೆಂಡ್ ಇಯರ್ ನಲ್ಲಿ ತುಂಬಾ ಡೆಪ್ತ್ ಆಗಿ ಓದ್ತೀರಾ ಇಂಟಿಗ್ರೇಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಬೇಕಾಗುತ್ತೆ. ಸೊ ಈ ಕಾನ್ಸೆಪ್ಟ್ಸ್ನೆಲ್ಲ ನೀವು ಸ್ಕಿಪ್ ಮಾಡಲೇಬಾರ್ದು. ನನಗೂ ಅರ್ಥ ಆಗುತ್ತೆ, ಡಿಫಿಕಲ್ಟಿನೇ ಫಸ್ಟ್ ಇಯರ್ ಅಲ್ಲಿ ಸಡನ್ ಆಗಿ ಗೊತ್ತಿಲ್ಲದಿರೋ ಟಾಪಿಕ್ ಓದಬೇಕು ಅಂದ್ರೆ. ಬಟ್ ಏನಕ್ಕೆ ಇಟ್ಟಿರ್ತಾರೆ ಅಂದ್ರೆ, ಅದು ನಮ್ಮ ಪ್ಯಾರಲಲ್ಲಿ ಎಲ್ಲ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಕಲ್ತ್ಮೇಲೆ ಅಪ್ಲಿಕೇಶನ್ಸ್ ತರ ನೀವು ಸೆಕೆಂಡ್ ಇಯರ್ ಕಲಿತಿರ್ತೀರಾ, ಅದಕ್ಕೋಸ್ಕರ. ಸೊ ಲೋಕೇಶ್ ಸರ್, ಇಂಟಿಗ್ರೇಷನ್ ಫಸ್ಟ್ PUC ಹೇಳ್ಕೊಟ್ಟಿದ್ದೀರಾ ನೀವು ಇದನ್ನ? ಫಸ್ಟ್ PUC ನಿಮ್ಗಿನ ಮುಂಚೆ ನಾವೇ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಬಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಹೇಳ್ಕೊಟ್ಟಿಲ್ಲ? ಇಲ್ಲ. ಆಲ್ರೈಟ್, ಓಕೆ ಸ್ಟೂಡೆಂಟ್. ಸೊ ಇವಾಗ ನಾವು ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ, ಸೊ ನಿಮಗೆ ಯಾವ ತರ ಅರ್ಥ ಆಗಬೇಕು, ಇಂಟಿಗ್ರೇಷನ್ ಅಂದ್ರೆ ಏನ್ ಗೊತ್ತಿರಬೇಕು, ಡಿಫ್ರೆನ್ಸಿಯೇಷನ್ ಅಂದ್ರೆ ಏನ್ ಗೊತ್ತಿರಬೇಕು, ಅದನ್ನ ನಾವು ನೆಕ್ಸ್ಟ್ ನೋಡೋಣ. ರೈಟ್, ಇನ್ನೊಂದು ಕಾನ್ಸೆಪ್ಟ್ಸ್ ಇದೆ, ಓಕೆ, ಎರೇಸ್ ಮಾಡಬೇಡಿ. ಎಸ್, ಥ್ಯಾಂಕ್ ಯು ಲೋಕೇಶ್ ಸರ್. ಸೊ ನೋಡೋಣ, ಇದ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತೆ. ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಎಕ್ಸ್ಪೋನೆನ್ಷಿಯಲ್, ಟ್ರಿಗ್ನೋಮೆಟ್ರಿಕ್, ಫಂಕ್ಷನ್ಸ್, ಇದ್ರ ಡಿಫ್ರೆನ್ಸಿಯೇಷನ್ ನಿಮಗೆ ಗೊತ್ತಿರಬೇಕು. ಇಂಟಿಗ್ರೇಷನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಬೈ ಪಾರ್ಟ್ಸ್ ಅಂತ ಇದೆ. ಸೊ ಇಷ್ಟು ಫಿಸಿಕ್ಸ್ಗೆ ಬೇಕಾಗುತ್ತೆ. ಇದಕ್ಕಿಂತ ಎಕ್ಸ್ಟ್ರಾ ಏನು ಬರುತ್ತಲ್ಲ ಅದೆಲ್ಲ ಮ್ಯಾಥ್ಸ್ ಅಲ್ಲಿ ಇರುತ್ತೆ. ಸೊ ಅದು ನಮಗೆ ಫಿಸಿಕ್ಸ್ ಅಲ್ಲಿ ಬೇಕಾಗಿಲ್ವಾ, ಮುಂದೆ ಹೋಗ್ತಾ ಬೇಕಾಗುತ್ತೆ. ಸೆಕೆಂಡ್ PUC ಅಲ್ಲಿ ಮೇ ಬಿ ಇಲ್ಲ ಅನ್ಸುತ್ತೆ. ಬರೀ ಇನ್ನೊಂದಿದೆ ನೋಡಿ ಸರ್, ಇವಾಗ ನೀವು ಇಂಟಿಗ್ರೇಷನ್ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಸಾಲ್ವ್ ಮಾಡೋದು ನೋಡ್ತೀರಾ. ಬಟ್ ಇನ್ನೊಂದು ನಿಮ್ಗೆ ಗೊತ್ತಲ್ವಾ ಸರ್, ಲಿಮಿಟ್ಸ್ ಅಂತ. ಸೊ ಇಂಟಿಗ್ರೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲಿಂದ ಎಲ್ಲಿಗೆ, ಇವಾಗ ಒಂದು ವೆಹಿಕಲ್ ಅನ್ನೋದು ಒಂದು 0 ಪಾಯಿಂಟ್ ಇಂದ ಒಂದು ಸಮ್ ಡಿಸ್ಟೆನ್ಸ್ ವರೆಗೂ ಟ್ರಾವೆಲ್ ಆಗ್ತಿದೆ ಅಲ್ವಾ. ಸೊ ನಾವು ಲಿಮಿಟ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಅಪ್ಲೈ ಮಾಡ್ಬಿಡ್ತೀವಿ, ಇಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಆಗ್ತಿದೆ ಅಂತ. ನಿಮ್ಗೂ ಗೊತ್ತಿರುತ್ತೆ ಮಕ್ಕಳೇ. ಸೊ ಇದೇ ರೀತಿನೇ ಇಲ್ಲಿ ಇಂಟಿಗ್ರೇಷನ್ ಅಲ್ಲಿ ಫ್ರಮ್ ಹಿಯರ್ ಟು ದೇರ್, ಇನ್ಫಿನಿಟಿ ಟು ದಟ್ ಡಿಸ್ಟೆನ್ಸ್. ಸೊ ಈ ರೀತಿ ತಗೊಂತಾ ಹೋಗ್ತೀವಿ ಇಂಟಿಗ್ರೇಷನ್ ಅಲ್ಲಿ. ಸೊ ಆಲ್ರೆಡಿ ಇಂಟಿಗ್ರೇಷನ್ ಫಸ್ಟ್ PU ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇದೆ ಅಲ್ವಾ ಲಿಮಿಟ್ಸ್ ಅಂದ್ರೆ ಹೇಳ್ತಿರೋದು ನೀವು 1 to 2. ಹೌದು, ಇದು ನಮ್ಮ ಲಿಮಿಟ್ಸ್ ಗಳು. ನಾವ್ ಇಲ್ಲಿ x is equal to some point infinity to distance r ಹಂಗೆ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಇನ್ನೊಂದು ಮಕ್ಕಳೇ, ಇಲ್ಲಿ ನಂಬರ್ಸ್ ಫಾರ್ಮ್ ಅಲ್ಲಿ ನೋಡಿರ್ತೀರಾ, ನಾವು ಪೊಸಿಷನ್ ಪ್ರಕಾರ ನೋಡ್ತಿರ್ತೀವಿ, ಟೈಮ್ ಪ್ರಕಾರ ನೋಡ್ತಿರ್ತೀವಿ, ಅದನ್ನು ಅಡಾಪ್ಟ್ ಮಾಡ್ಕೊಬೇಕು ನೀವು.
ಸೊ ಇಲ್ಲಿ ನಂಬರ್ಸ್ ಅಡಾಪ್ಟ್ ಆಗಿದ್ರು ಓಕೆನೆ, ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಪಾಯಿಂಟ್ ಅಡಾಪ್ಟ್ ಮಾಡ್ಕೊಳ್ಳಿ. ಎಸ್ ಸರ್. ಓಕೆ, ಸಾಲ್ವ್ ಫಸ್ಟ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆ, ಇದು ಕೂಡ ನೀವು 12th ಅಲ್ಲಿ ಓದ್ತೀರಾ. ಸೊ ಲೋಕೇಶ್ ಸರ್, ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ dy by dx ಪ್ಲಸ್ py is equal to q. ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಓದ್ತಾರೆ ಸ್ಟೂಡೆಂಟ್ಸ್ ಕ್ಲಾಸ್ 12th ನ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೇಮ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಿಸಿಕ್ಸ್ ಅಲ್ಲಿ ಕೂಡ ಇದೆಯಾ ಸರ್? ಇದೇ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಲವು ಸಲ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಈಕ್ವೇಶನ್ ಈ ಫಾರ್ಮ್ ಬಂದೇ ಬರುತ್ತೆ ನಮಗೆ. ಓಕೆ, ಸೊ ಈ ಫಾರ್ಮ್ ಬಂದ ತಕ್ಷಣ ನೀವು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನ ಅಪ್ಲೈ ಮಾಡ್ಬಿಡ್ತೀರಾ. ಅಪ್ಲೈ ಮಾಡ್ಬಿಟ್ಟು ಸೊಲ್ಯೂಷನ್ ಅಂತ. ಆಲ್ ರೈಟ್ ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಹೋಗೋಣ ಈಗ. ಓಕೆ, ಡಿಫ್ರೆನ್ಸಿಯೇಷನ್ ಬಗ್ಗೆ ತುಂಬಾ ಸಿಂಪಲ್ ಆಗಿ ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಅದೇ ರೀತಿ ಸೇಮ್ ವಿತ್ ಇಂಟಿಗ್ರೇಷನ್ ಆಲ್ಸೋ. ಏನ್ ಗೊತ್ತಿರ್ಬೇಕು ನಿಮಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ? ಸೊ ಆಲ್ರೆಡಿ ಲೋಕೇಶ್ ಸರ್ ಹೇಳಿದ್ರೆ ನೀವು ಇಂಟಿಗ್ರೇಷನ್ ಆಲ್ರೆಡಿ ಮಾಡಿದ್ದೀರಾ ಅಂತ. ಅದ್ರ ಅರ್ಥ ನಾನು ನಿಮ್ಗೆ ಹೇಳ್ತೀನಿ, ತುಂಬಾ ಸಿಂಪಲ್ ಆಗಿ ಅದ್ರ ಅರ್ಥ ಹೇಳ್ತೀನಿ. ಓಕೆನಾ? ಸೊ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಡಿಫ್ರೆನ್ಸಿಯೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಇವಾಗ ಒಂದು ರೌಂಡ್ ಟ್ರ್ಯಾಕ್ ಇದೆ ಅನ್ಕೊಳ್ಳಿ, ಓಡೋ ಒಂದು ಮೈದಾನ, ರೌಂಡ್ ಟ್ರ್ಯಾಕ್ ಇದೆ. ಸೊ ಏನ್ ಮಾಡ್ತಾರೆ, 2 people ಇಂದ ಸ್ಟಾರ್ಟ್ ಮಾಡ್ತಾರೆ, 1 and 2. t is equal to 0 ಅಂದ್ರೆ ಅವ್ರು ಓಡಿರೋ ಟೈಮ್ ಇನ್ನ 0 seconds ಅಂತ. ಸೊ ಇವಾಗ ವಿಸಿಲ್ ಹೊಡಿತಾರೆ, ಸ್ಟಾರ್ಟ್ ಮಾಡ್ತಾರೆ ಓಡೋದಕ್ಕೆ. ಇಬ್ರು ಯಾವ ಕಡೆ ಓಡ್ತಾರೆ? ಈ ಕಡೆ ಓಡ್ತಾರೆ, ಈ ಕಡೆ ಓಡ್ತಾರೆ. ಸೊ t is equal to 5 ಆದಾಗ ಅವ್ರ ಪೊಸಿಷನ್ ಇದಾಗಿರುತ್ತೆ. t is equal to 10 ಆದಾಗ ಅವ್ರ ಪೊಸಿಷನ್ ಇದಾಗಿರುತ್ತೆ. t is equal to 20 ಆದಾಗ ಅವ್ರ ಪೊಸಿಷನ್ ಇದಾಗಿರುತ್ತೆ. ಓಕೆ, ಯಾಕಂದ್ರೆ ಓಡ್ತಾ ಇರ್ತಾರಲ್ವ, ಟೈಮ್ ಜಾಸ್ತಿ ಆಗದಂಗೆ ಅವ್ರ ಪೊಸಿಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನ್ ಚೇಂಜ್ ಆಗ್ತಿದೆ? ಒಂದು ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ, ಅಂದ್ರೆ ಅವರು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಓಡ್ತಾ ಇರುವಂತ ಸ್ಪೀಡ್ ಅಂದ್ರೆ ವೆಲಾಸಿಟಿ ಅಂತಾರೆ ಅದಕ್ಕೆ ಮೇ ಬಿ. ಸೊ ಆ ವೆಲಾಸಿಟಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ನನಗೆ ವೆಲಾಸಿಟಿ ಬೇಕಾಗಿದೆ t is equal to 9.3456 ಸೆಕೆಂಡ್ಸ್ಗೆ ಅವರ ವೆಲಾಸಿಟಿ ಏನು ಅಂತ ನಾನು ಕಂಡುಹಿಡಿಬೇಕು. ಸೊ ಈ ತರ ಕೇಸ್ಗಳಿಗೆ ನಾವು ಡಿಫ್ರೆನ್ಸಿಯೇಷನ್ ನ ಯೂಸ್ ಮಾಡ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಟೈಮಿನ ಇದರಲ್ಲಿ ಎಷ್ಟಿದೆ ಸ್ಪೀಡು, ಎಷ್ಟಿದೆ ವೆಲಾಸಿಟಿ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಡಿಫ್ರೆನ್ಸಿಯೇಷನ್. ಸೊ ಇದು ಎಕ್ಸ್ಪ್ಲನೇಷನ್ ಸ್ಟೂಡೆಂಟ್ಸ್. ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಡೆಫಿನೇಷನ್ ಹೇಳಬೇಕಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ರೆಸ್ಪೆಕ್ಟ್ ಟು ಅದರ್. ಓಕೆ, ಸೊ ಇದು ಅಫಿಷಿಯಲ್ ಡೆಫಿನೇಷನ್ ಅಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ. ರೇಟ್ ಆಫ್ ಚೇಂಜ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ರೆಸ್ಪೆಕ್ಟ್ ಟು ಅದರ್, ಫಾರ್ ಎಕ್ಸಾಂಪಲ್ dy by dx. ಇದನ್ನ ಯಾವ ತರ ಓದ್ಬೇಕು ನೀವು? ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಸೇಮ್ ಇದೇ ಡೆಫಿನೇಷನ್ ನೀವು ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡ್ತೀರಾ. ಯಾವ ರೀತಿ ಅಂತ ಲೋಕೇಶ್ ಸರ್ನ ಕೇಳೋಣ, ಮತ್ತೆ ಅವ್ರನ್ನ ಕರೆಯೋಣ. ಓಕೆ, ಅದಕ್ಕಿಂತ ಮುಂಚೆ ಮತ್ತೆ ಇಂಟಿಗ್ರೇಷನ್ ನ ಕೂಡ ನೋಡೋಣ ಸ್ಟೂಡೆಂಟ್ಸ್. ಇಂಟಿಗ್ರೇಷನ್ ಅಂದ್ರೆ ಏನು? ಇಂಟಿಗ್ರೇಷನ್ ಅಂದ್ರೆ ಇವಾಗ ನೋಡಿ, ನಮಗೆ ಸ್ಕ್ವೇರಿಗೆ ಏರಿಯಾ a ಸ್ಕ್ವೇರ್ ಅಂತ ಇದೆ. ಓಕೆ, ಸೈಡ್ಸ್ a ಆದ್ರೆ. ರೆಕ್ಟಾಂಗಲ್ಗೆ ಏರಿಯಾ ಲೆಂತ್ ಇಂಟು ಬ್ರೆತ್ ಅಂತ ಇದೆ. ಸರ್ಕಲ್ಗೆ ಏರಿಯಾ πr ಸ್ಕ್ವೇರ್ ಅಂತ ಇದೆ. ಸೊ ಇದೇ ರೀತಿ ಪ್ರಿಸಮ್ಗಿದೆ, ಪಿರಾಮಿಡ್ಗಿದೆ, ಕ್ಯೂಬ್ಗಿದೆ, ಕ್ಯೂಬಾಯ್ಡ್ಗಿದೆ, ತುಂಬಾ ಹಲವಾರು ಶೇಪ್ಗಳಿಗಿದೆ ಏರಿಯಾಗಳು. ಇವೆಲ್ಲ ಡಿಫೈನ್ಡ್ ಶೇಪ್ಸ್ ಅಂದ್ರೆ ಸ್ಕ್ವೇರ್, ರೆಕ್ಟಾಂಗಲ್, ಸರ್ಕಲ್, ಪಿರಾಮಿಡ್, ಪ್ರಿಸಮ್, ಕ್ಯೂಬ್, ಕ್ಯೂಬಾಯ್ಡ್, ಸರ್ಕಲ್ ಆಗಿದೆ ಆಲ್ರೆಡಿ, ಕೋನು, ಸ್ಪಿಯರ್, ಆ ಥರ. ಬಟ್ ಇವಾಗ ಇರ್ರೆಗ್ಯುಲರ್ ಶೇಪ್ಸ್ಗೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಶೇಪ್ ಇದೆ, ಈ ಥರ ಇದೆ ಅನ್ಕೊಳ್ಳಿ, ಈ ಥರ ಒಂದು ಶೇಪ್ ಇದೆ. ಇವಾಗ ಈ ಶೇಪಿನ ಕೆಳಗಡೆ ಅಥವಾ ಈ ಕರ್ವಿನ ಕೆಳಗಡೆ ಏರಿಯಾನ ನಾವು ಕಂಡುಹಿಡಿಬೇಕಂದ್ರೆ ಅದಕ್ಕೆ ನಾವು ಯೂಸ್ ಮಾಡೋದು ಇಂಟಿಗ್ರೇಷನ್. ಓಕೆ, ಸೊ ಇಂಟಿಗ್ರೇಷನ್ ಬೇಸಿಕಲಿ ಅಂದ್ರೆ ಏನು? ವಾಟ್ ಇಸ್ ಇಂಟಿಗ್ರೇಷನ್? ಇಂಟಿಗ್ರೇಷನ್ ಇಸ್ ಫೈಂಡಿಂಗ್ ದ ಏರಿಯಾ ಬಿಲೋ ದ ಕರ್ವ್. ಸಿಂಪಲ್ ಟರ್ಮ್ಸ್ ಅಲ್ಲಿ. ವಾಟ್ ಇಸ್ ಡಿಫ್ರೆನ್ಸಿಯೇಷನ್? ರೇಟ್ ಆಫ್ ಚೇಂಜ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅದರ್ಗೆ ನಾವು ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಎಸ್ ಲೋಕೇಶ್ ಸರ್, ಬನ್ನಿ. ಸೊ ಇದ್ರ ಬಗ್ಗೆ ನೀವು ಏನಾದರೂ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಬಗ್ಗೆ ನೀವೇನಾದ್ರೂ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಪ್ಲೀಸ್. ಎಸ್ ಸರ್. ಆಕ್ಚುಲಿ ಡಿಫ್ರೆನ್ಸಿಯೇಷನ್ ಅಲ್ಲಿ ನೀವು ಯಾವ ರೀತಿ ಎಕ್ಸಾಂಪಲ್ ತಗೊಂಡಿರೋ ನಾವು ಅದೇ ರೀತಿ ತಗೊಂತೀವಿ. ನೀವು ಇನ್ನೂ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಆರ್ಕ್ ಲೆಂತ್ ಎಲ್ಲ ತಗೊಂಡಿರ್ತೀರಲ್ಲ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಸೆಂಟರ್ ಇಂದ ಸಮಥಿಂಗ್ ಪಾಯಿಂಟ್ ಅನ್ಕೊಂಡಾಗ ಫಸ್ಟ್ ಇನಿಷಿಯಲ್ ಇಲ್ಲಿರುತ್ತೆ, ಇಲ್ಲಿಂದ ಇಲ್ಲಿಗೆ ಸಮ್ ಡಿಸ್ಟೆನ್ಸ್ ಇಲ್ಲೂ ಟ್ರಾವೆಲ್ ಮಾಡ್ತಿದೆ ಅಂದಾಗ ಸ್ವಲ್ಪ ಸ್ಮಾಲ್ ಡಿಸ್ಟೆನ್ಸ್ ನೀವು ಅಲ್ಲಿ ಮೇ ಬಿ L is equal to R into θ ತಗೊಂತೀರಾ. ಬಟ್ ಯೂಶಲಿ ಫಿಸಿಕ್ಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನಾವು S ಅಂತ ಓದಿರ್ತೀವಲ್ಲ, ಸೊ ನಾವು ಅದಕ್ಕೆ ಜನರಲ್ ಆಗಿ S is equal to R θ ಅಂತ ಯೂಸ್ ಮಾಡ್ತಿರ್ತೀವಿ. ಇದು ಸ್ಮಾಲ್ ಲೆಂತ್. ಬಟ್ ವಿತ್ ರೆಸ್ಪೆಕ್ಟ್ ಟು ನಾವೇನಾದ್ರೂ ವೆಲಾಸಿಟಿ ಯಾವ ಸ್ಪೀಡಲ್ಲಿ ಹೋಗ್ತಿದೆ ಈ ರೀತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಈ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ ಅಲ್ಲಿ ಡೆಲ್ಟಾ ಎಸ್ ಅಂತ ಚೂಸ್ ಮಾಡಿ. ಡೆಲ್ಟಾ ಎಸ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಟೈಮ್ ಏನಾಗುತ್ತೆ ಅದು ವೆಲಾಸಿಟಿನೇ. ಸೊ ಇದೇ ಫಾರ್ಮ್ ಅಲ್ಲಿ ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಲ್ಲಿ ಇನ್ನೊಂದು ಡೆರಿವೇಟಿವ್ಸ್ ನಲ್ಲಿ ಮತ್ತೆ ಸ್ಮಾಲ್ ಎಲ್ಲ ಮತ್ತೆ ಡಿಸ್ಕಸ್ ಮಾಡೋಣ. ಇದು ಜಸ್ಟ್ ಬೇಸಿಕ್ ಅಷ್ಟೇ, ಯಾವ ರೀತಿ ಪಾರ್ಟಿಕಲ್ ಮೂವ್ ಆಗ್ತಿದೆ, ಯಾವ ವೆಲಾಸಿಟಿನಲ್ಲಿ ಮೂವ್ ಆಗ್ತಿದೆ, ಈ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಂಡೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಈ ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯ್ತು ಲೋಕೇಶ್ ಸರ್. ಸಿ ಅಂದ್ರೆ ನಾವು ಮ್ಯಾಥ್ಸ್ ಅಲ್ಲಿ ಬರೀ ಲೆಂತ್ ನ ಕಂಡುಹಿಡಿತೀವಿ, ಆರ್ಕ್ ಲೆಂತ್.
ಏನ್ ಆರ್ಕ್ ಲೆಂತ್ ಕಂಡಿಡಿದ ಏನ್ ಯೂಸ್ ತುಂಬಾ ನನಗೂ ಡೌಟ್ ಬರುತ್ತೆ. ಹೌದು ಸರ್, ಆಬ್ವಿಯಸ್ಲಿ. ಬಟ್ ಇದನ್ನ ನಾವು ಫಿಸಿಕ್ಸ್ ಅಲ್ಲಿ ನೋಡಿದಾಗ ಓಕೆ ದಿಸ್ ಆರ್ಕ್ ಲೆಂತ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟ್ ಸರ್. SLC ಅಲ್ಲಿ ನನಗೆ ಇದೇ ದೊಡ್ಡದ್ದು. ಮ್ಯಾಥ್ಸ್ ಅಲ್ಲಿ ಓದ್ತಾ ಇದೀನಿ, ಫಿಸಿಕ್ಸ್ ಓದ್ ನನಗೆ ಅವಾಗ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಬಟ್ ಓದ್ತಾ ನಾನು ಕಲ್ತಿದ್ದೇನೆ ಅಂದ್ರೆ ಓ ಈ ಲೆಂತ್ ಅಲ್ಲಿ ಯೂಸ್ ಮಾಡ್ತಾ ಇದೀನಿ ಫಿಸಿಕ್ಸ್ ಅಲ್ಲಿ. ಸೊ ಈ ಲಾಜಿಕ್ ನನಗೆ ಇಷ್ಟ ಆಗಿ ನಾನು ಫಿಸಿಕ್ಸ್ ಬಂದೆ. ಸೊ ಸ್ಟೂಡೆಂಟ್ಸ್ ಅದೇ ನಾನು ಹೇಳಿದ್ನಲ್ವಾ, ಮ್ಯಾಥ್ಸ್ ಅಂದ್ರೆ ನೋಡಿ ಲೆಂತ್ ಅಂತ ನಾವು ಓದ್ತೀವಿ, ಬಟ್ ಲೆಂತ್ ತಗೊಂಡು ಏನ್ ಮಾಡ್ಬೇಕು ಅಂತ ಈ ಥಾಟ್ ಎಲ್ಲರಿಗೂ ಬರುತ್ತೆ. ಬಟ್ ನಾವು ಯಾವಾಗ ಈ ಕಾನ್ಸೆಪ್ಟ್ ನ ಫಿಸಿಕ್ಸ್ ಅಪ್ಲೈ ಮಾಡ್ತೀವಲ್ಲ, ಲೋಕೇಶ್ ಸರ್ ಹೇಳ್ದಂಗೆ ದಟ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. ಎಸ್, ಸೊ ಇದು ಒನ್ ಎಕ್ಸಾಂಪಲ್ ಆಯ್ತು. ಈ ತರ ಎಂಟೈರ್ ಫಿಸಿಕ್ಸ್ನೇ ಮ್ಯಾಥ್ಸ್ಗೆ ನಾವು ಲಿಂಕ್ ಮಾಡ್ಬೋದು. ಕ್ಲಿಯರ್? ಎಸ್ ಲೋಕೇಶ್ ಸರ್, ಇಂಟಿಗ್ರೇಷನ್ ಬಗ್ಗೆ. ಇಂಟಿಗ್ರೇಷನ್ ಅಷ್ಟೇ ಸರ್. ಇವಾಗ ಆಕ್ಚುಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ತಗೊಂತೀವಿ, ನೀವೆಲ್ಲ ಮುಂದಕ್ಕೆ ಇಂಜಿನಿಯರ್ಸ್ ಆಗ್ತೀರಾ. ಸೊ ಮ್ಯಾಥಮೆಟಿಕ್ಸ್ ನಲ್ಲಿ ಡಿಫ್ರೆನ್ಶಿಯೇಟ್ ಯಾವ ರೀತಿ ಮಾಡ್ತಿರ್ತೀವೋ, ನೀವು ಇನ್ನೊಂದು ವರ್ಕ್ ಪವರ್ ಎನರ್ಜಿನಲ್ಲಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ತಗೊಂಡಿದ್ದೀರಾ, ಅದೇ ರೀತಿ ಇಂಟಿಗ್ರೇಷನ್ ಅಲ್ಲಿ ಪಾರ್ಟ್ಸ್ ತಗೊಂತೀವಿ. ಮತ್ತೆ ಲಿಮಿಟ್ಸ್ ಅಂತ ಹೇಳಿದ್ನಲ್ಲ, ರೇಂಜ್ ಇಲ್ಲಿಂದ ಇಲ್ಲಿವರೆಗೂ ಅಂತ, ಆ ಗ್ರಾಫ್ ಮುಖಾಂತರ ಮತ್ತೆ ಹೇಳ್ತೀನಿ. ಎಲ್ಲಾ ಪಾರ್ಟ್ಸ್ನು ಜಾಯಿನ್ ಮಾಡೋದಕ್ಕೋಸ್ಕರ ಒಂದು ಪಾರ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮಿಕ್ಕಿದೆಲ್ಲ ಲಿಮಿಟ್ಸ್ ಮಾಡ್ತೀವಿ. ಇಟ್ಸ್ ಎ ಕಾಂಬಿನೇಷನ್. ಸೊ ಇಟ್ಸ್ ಎ ಡಿಫ್ರೆನ್ಶಿಯೇಟ್ ಅಂಡ್ ಕಾಂಬಿನೇಷನ್. ಸೊ ಆಕ್ಚುಲಿ ಇಂಟಿಗ್ರೇಷನ್ ನಾವು ಸಮೇಷನ್ ಅಂತಾನೂ ತಗೊಂತೀವಿ ಫಿಸಿಕ್ಸ್ ಅಲ್ಲಿ, ಯೂಶಲಿ ತಗೊಂತಿರ್ತೀವಿ. ಸೊ ಸಮೇಷನ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಓನ್ಲಿ. ಇಟ್ಸ್ ಎ ಮಾಡಿಫೈಡ್ ಇಂಟಿಗ್ರೇಷನ್ ತರ. ಕರೆಕ್ಟ್. ಸೊ ಲೋಕೇಶ್ ಸರ್ ಹೇಳಿರೋ ಈ ಪಾಯಿಂಟ್ ನಾನು ಹೇಳ್ತೀನಿ ನಿಮಗೆ. ಸಮೇಷನ್ ಅಂತ ಹೇಳಿದ್ರಲ್ವಾ ಇಂಟಿಗ್ರೇಷನ್ ಅಂದ್ರೆ, ಸೊ ಇವಾಗ ಈ ಕರ್ವಿನ ಕೆಳಗಡೆ ನಾನು ಏರಿಯಾನ ಕಂಡುಹಿಡಿಬೇಕು ಅನ್ಕೋದು. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ ಈ ತರ ಒಂದು ರೆಕ್ಟಾಂಗಲ್ ಹಾಕೋತೀನಿ, ಆಯ್ತಾ, ಮತ್ತೆ ಇಲ್ಲೊಂದು ರೆಕ್ಟಾಂಗಲ್ನ ಹಾಕೋತೀನಿ, ಮತ್ತೆ ಇಲ್ಲೊಂದು ರೆಕ್ಟಾಂಗಲ್ನ ಹಾಕೋತೀನಿ. ಸೊ ಇವಾಗ ನನ್ನ ಹತ್ರ 3 ಬಿಗ್ ರೆಕ್ಟಾಂಗಲ್ಸ್ ಇದೆ. ರೆಕ್ಟಾಂಗಲ್ ನಂಬರ್ 1, ರೆಕ್ಟಾಂಗಲ್ 2, ರೆಕ್ಟಾಂಗಲ್ 3. ಏರಿಯಾಸ್ ಗೊತ್ತಿದೆ, ಲೆಂತ್ ಇಂಟು ಬ್ರೆತ್, ಲೆಂತ್ ಇಂಟು ಬ್ರೆತ್, ಲೆಂತ್ ಇಂಟು. ಸೊ ಇಲ್ಲಿಂದ ನಮಗೆ ಕರ್ವಿನ ಏರಿಯಾ ಬರುತ್ತೆ, ಬಟ್ ಇಸ್ ಇಟ್ ಆಕ್ಯುರೇಟ್? ನೋ. ಸೊ ಲೋಕೇಶ್ ಸರ್ ಏನ್ ಹೇಳಿದ್ರು, ಸಮೇಷನ್ ಅಂದ್ರೆ ಏನ್ ಮಾಡ್ತೀವಿ, ಚಿಕ್ಕದಾಗಿ ಡಿವೈಡ್ ಮಾಡ್ಕೋತೀವಿ ಇದನ್ನ. ಓಕೆ, ಮತ್ತೆ ಇದನ್ನ ಸ್ವಲ್ಪ ಉದ್ದ ಮಾಡ್ಕೊಳ್ತೀವಿ ಈ ತರ. ಸೊ ಬೇಸಿಕಲಿ ಎಲ್ಲ ಚಿಕ್ಕ ಏರಿಯಾಗಳು ಈ ಕರ್ವಿನ ಕೆಳಗಡೆ ನಾವು ಆಡ್ ಮಾಡಿದಾಗ ಒಂದು ಏರಿಯಾ ಆಚೆ ಬರುತ್ತಲ್ವ, ಅದಕ್ಕೆ ನಾವು ಇಂಟಿಗ್ರೇಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಬಗ್ಗೆ ಆಯ್ತು. ಯಾವ ರೀತಿ ಲಿಂಕ್ ಆಗಿದೆ ಡಿಫ್ರೆನ್ಸಿಯೇಷನ್ ನೀವು ನೋಡಿದ್ದೀರಾ. ಓಕೆ, ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಕೀ ಕಾನ್ಸೆಪ್ಟ್ಸ್ನ ನೀವು ನೋಡೋದಾದ್ರೆ ಆಲ್ರೆಡಿ ನಮ್ಮ ಕ್ಲಾಸ್ 11th ಮ್ಯಾರಥಾನ್ ನೋಡಿದ್ದೀರಾ. ಅದರಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಸಮ್ ಟು ಡಿಫ್ರೆನ್ಸ್, ಪ್ರಾಡಕ್ಟ್ ಟು ಸಮ್, ASTC ರೂಲ್, ಮತ್ತೆ ಸಬ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾಸ್, ಮಲ್ಟಿಪಲ್ ಆಂಗಲ್ ಫಾರ್ಮುಲಾಸ್, ಇಷ್ಟು ಫಾರ್ಮುಲಾಸು ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಕ್ಲಾಸ್ 11th ಅಲ್ಲಿ ಏನು ಓದಿದಿರೋ ಅಷ್ಟು ಫಾರ್ಮುಲಾಸ್ ನಾವು ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಅದ್ರ ಜೊತೆಗೆ ಹೈಟ್ಸ್ ಅಂಡ್ ಡಿಸ್ಟೆನ್ಸು ಸೇಮ್ ಟ್ರಿಗ್ನೋಮೆಟ್ರಿನೇ ಯೂಸ್ ಮಾಡ್ತೀವಿ. ಸೊ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸೈನ್ ಸೋಕಾಟೋವಾ ನ್ಯಾಪ್ಕ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೋಕಾಟೋವಾ ನ್ಯಾಪ್ಕ ಇಟ್ಕೊಂಡ್ರೆ ದಿಸ್ ಇಸ್ ಡನ್. ಓಕೆ, ಸೈನ್ ಅಂದ್ರೆ ಆಪೋಸಿಟ್ ಬೈ ಹೈಪೋಟಿನ್ಯೂಸ್, ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್, ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ಕಾಸು ಮತ್ತೆ ಇದು ಟ್ಯಾನ್. ಎಸ್ ಲೋಕೇಶ್ ಸರ್, ಟ್ರಿಗ್ನೋಮೆಟ್ರಿಯಲ್ಲಿ ಎಸ್ ನೀವೇನಾದ್ರೂ ಹೇಳೋದಿದ್ರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೆಲ್ಪ್ ಅಂದ್ರೆ. ಸರ್ ಖಂಡಿತ ಟ್ರಿಗ್ನೋಮೆಟ್ರಿ ಇಲ್ಲಾಂದ್ರೆ ಎಷ್ಟೊಂದು ಕಾನ್ಸೆಪ್ಟ್ ನಾವೇನು ಮಾಡಕ್ಕೆ ಆಗಲ್ಲ. ಎಸ್ಪೆಷಲಿ ಸೈನು, ಕೊಸೈನು, ಟ್ಯಾನ್, ಈ ಮೂರು ಇದೆಯಲ್ಲ ರೆಗ್ಯುಲರ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ನೀವು ಫಸ್ಟ್ ಇಯರ್ ಅಲ್ಲೂ ನೋಡಿದ್ರಿ ಆಲ್ರೆಡಿ. ಫಸ್ಟ್ ಇಯರ್ ನೀವು ಮೈನ್ಲಿ ಬೇಸಿಕ್ ಆಗಿ ಏನ್ ನೋಡಿದ್ರಿ, ಹಾರಿಜಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಯಾವ ರೀತಿ ರಿಸಾಲ್ವ್ ಮಾಡ್ತೀರಿ ಅಂತೆಲ್ಲ ಖಂಡಿತ ನೋಡಿದೀರಾ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀವಿ ನಾವು ಬೇಸ್ಮೆಂಟ್ ಅಲ್ವಾ. ಎಸ್ ಸರ್, ಪರ್ಫೆಕ್ಟ್. ನೆಕ್ಸ್ಟ್ ಸೊ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಇದ್ರೊಳಗಡೆ ನೀವೇನ್ ಮಾಡಬೇಕು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇನ್ವಾಲ್ವ್ ಆಗಿರೋ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲಿಂದ ನೋಡ್ತೀರಾ ಇದನ್ನ, ಮಿಸಲೇನಿಯಸ್ ಎಕ್ಸರ್ಸೈಸಸ್ ನೋಡಿ ಕ್ಲಾಸ್ 11th ಎಲ್ಲ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ, ಕೆಲವೊಂದು ಐಡೆಂಟಿಟೀಸ್ ಇರುವಂತ ಪ್ರಾಕ್ಟೀಸ್ ಮಾಡ್ಬೋದು. ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಕೂಡ ಸೇಮ್. ಸೊ ಬೋತ್ ಆರ್ ಟ್ರಿಗ್ನೋಮೆಟ್ರಿ ರಿಲೇಟೆಡ್. ಎಸ್, ಸೊ ಜಾಮೆಟ್ರಿ ಕೀ ಕಾನ್ಸೆಪ್ಟ್ಸ್. ಸೊ ನಾವು ಆಲ್ಜಿಬ್ರಾ ನೋಡಿದ್ವಿ ಫಸ್ಟ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಅದಾದ್ಮೇಲೆ ಕ್ಯಾಲ್ಕುಲಸ್ ನೋಡಿದ್ವಿ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಅದಾದ್ಮೇಲೆ ಟ್ರಿಗ್ನೋಮೆಟ್ರಿ ನೋಡಿದ್ವಿ, ಸೈನ್, ಕಾಸ್. ಲಾಸ್ಟ್ ಇರೋದು ನಮ್ದು ಯಾವ್ದು ಅಂದ್ರೆ ಜಾಮೆಟ್ರಿ. ಸೊ ಜಾಮೆಟ್ರಿಲಿ ಕೋಆರ್ಡಿನೇಟ್ ಜಾಮೆಟ್ರಿ ಅಂಡ್ 3D ಜಾಮೆಟ್ರಿ. ಸೊ ನೀವು 3D ಜಾಮೆಟ್ರಿಗೆ ಇಂಟ್ರಡ್ಯೂಸ್ ಆಗಿದ್ದೀರಾ ಕ್ಲಾಸ್ 11th ಅಲ್ಲಿ. ಸೊ ಅದನ್ನೇ ನಾವು ಇನ್ನ ಮುಂದಕ್ಕೆ ತಗೊಂಡೋಗಿ ಆ 3D ಜಾಮೆಟ್ರಿನ ನಾವೇನಂತೀವಿ, ವೆಕ್ಟರ್ಸ್ ಅಂತ ಕರಿತೀವ. ವೆಕ್ಟರ್ಸ್ ನಲ್ಲಿ ಕೆಲವೊಂದು ಜಾಮೆಟ್ರಿಕಲ್ ಆಗಿ ನಾವು ಯಾವ ರೀತಿ ತಗೊಂತಿರ್ತೀವಿ ಅಂತ ಕಲಿತಾ ಹೋಗ್ತೀವಿ ಫಿಸಿಕ್ಸ್ ನಲ್ಲಿ. ವೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಇದು 2D ಜಾಮೆಟ್ರಿ ಸ್ಟೂಡೆಂಟ್, ಅಂದ್ರೆ 2 ಆಕ್ಸಸ್ ಇರುತ್ತೆ ಅಷ್ಟೇ. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸೇಮ್ ಫಾರ್ಮುಲಾಸ್ ಎರಡಕ್ಕೂ ಬರುತ್ತೆ 2D ಮತ್ತು 3Dಗೆ. ಬಟ್ 3D ಜಾಸ್ತಿ ಸ್ಕೋಪ್ ಇದೆ ಫಿಸಿಕ್ಸ್ ಅಲ್ಲಿ, ವೆಕ್ಟರ್ಸ್ ಅಂತ ಒಂದು ಚಾಪ್ಟರ್ ಬಂದ. ಹೌದು ಸರ್, ಆಕ್ಚುಲಿ ವೆಕ್ಟರ್ಸ್ ಅಂದ ತಕ್ಷಣ ನಂಗೆ ಇಲ್ಲೊಂದು ಬಂತು, ಈ ಪ್ಲೇನ್ಸ್ ಅಲ್ಲಿ ಮತ್ತೆ ಲೈನ್ಸ್ ಇಲ್ಲೇ ನೋಡಿರ್ಬೋದು. ಪ್ಲೇನ್ಸ್ ಅಂದ ತಕ್ಷಣ ನಾವು ಇಲ್ಲಿ 2 ಡೈಮೆನ್ಷನ್ ತಗೊಂತೀವಿ, ನಾವು ಪಿಕ್ಚರ್ ನೋಡ್ತಿರ್ಬೇಕಾದ್ರೆ. ಲೈನ್ಸ್ ಅಂದಾಗ ಸಿಂಗಲ್ ಡೈರೆಕ್ಷನ್, ಏನೋ ಒಂದು ಡಿಸ್ಪ್ಲೇಸ್ಮೆಂಟ್ ಸ್ಟ್ರೈಟ್ ಪಾತ್ ಅಲ್ಲಿ ಆಗ್ತಿದೆ, ರೆಕ್ಟಿಲಿನಿಯರ್ ಮೋಷನ್. ಸೊ ಈ ರೀತಿ 2 ಡೈಮೆನ್ಷನಲ್, 1 ಡೈಮೆನ್ಷನಲ್ ಈ ರೀತಿ ನೋಡ್ತಿರ್ತೀವಿ. ಪರ್ಫೆಕ್ಟ್. ನೆಕ್ಸ್ಟ್ ಪ್ರಾಕ್ಟೀಸ್ ಪ್ರಾಬ್ಲಮ್ಸು. ಇದಕ್ಕೆ ಫೈನ್ ಡಿಸ್ಟೆನ್ಸ್ ಬಿಟ್ವೀನ್ 2D ಅಂತ ಅದೇ. ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಎರಡು ಕಡೆ ಇದೆ ಅಲ್ವಾ.
ಸೊ ಆ ಫಾರ್ಮುಲಾಸ್ ಮೇಲೆ ಆದಷ್ಟು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ. ಮತ್ತೆ 11th ಇಂದ ನೋಡ್ಬೋದು ನೀವು. 11th ಐ ಥಿಂಕ್ ಇಸ್ ದ ಬೆಸ್ಟ್. ಮಿಸಲೇನಿಯಸ್ನ ನೋಡಿ, ಸ್ವಲ್ಪ ಒಂದು ಹ್ಯಾಂಡ್ ಅಂದ್ರೆ ಟಚ್ ಬರೋದು, ಗ್ರಿಪ್ ಬರೋದಕ್ಕೆ ನಿಮಗೆ. ಎಸ್, ಸೊ ಇದನ್ನ ಇವಾಗ ದೀಸ್ ಆರ್ ಆಲ್ ಬೇಸಿಕ್ ಸ್ಟೂಡೆಂಟ್ಸ್. ಏರಿಯಾ ಆಫ್ ರೆಕ್ಟಾಂಗಲ್ ಲೆಂತ್ ಇಂಟು ವಿಡ್ತ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬಿ ಇಂಟು ಹೆಚ್. ಡಯಾಗ್ರಾಮ್ ನಿಮ್ಮ ರೆಫರೆನ್ಸ್ಗೆ ಇಲ್ಲಿದೆ. ಓಕೆ, ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾಸ್ ಇಲ್ಲಿದೆ. ಸರ್ಕಲ್ ಡಯಾಮೀಟರ್, ರೇಡಿಯಸ್, ಸರ್ಕಂಫರೆನ್ಸ್ ಎಲ್ಲ ಇಲ್ಲಿದೆ. ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಲೋಕೇಶ್ ಸರ್, ಫಿಸಿಕ್ಸ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಒಂದೇ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಥವಾ ಬೇರೆ ಯಾವ್ದಾದ್ರು ಯೂಸ್ ಮಾಡ್ತೀವಿ ಸರ್? ಇದು ಆಕ್ಚುಲಿ ಫಸ್ಟ್ ಇಯರ್ ನಲ್ಲಿ ಅವರು ಇದು ನೀವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಇಕ್ವೇಷನ್ಸ್ ಆಫ್ ಮೋಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯೂಸ್ ಮಾಡಿದ್ರಿ ಅಲ್ವಾ? ಪ್ಯಾರಲೋಗ್ರಾಮು ಆ ಚಾಪ್ಟರ್ ಅಲ್ಲೇ ಮಾಡಿದ್ರೆ, ಡಿರೈವೇಷನ್ ಎಲ್ಲ ಮಾಡಿದ್ವಿ, ರಿಸಲ್ಟೆಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಸರ್, ಇವಾಗ ಸೆಕೆಂಡ್ ಇಯರ್ ಇವ್ರು ಮೈನ್ಲಿ ಕ್ಯಾರಿ ಮಾಡ್ಬೇಕಾಗಿರೋದು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್, ಎಸ್ಪೆಷಲಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಇದು ಮತ್ತೆ ಸಿಲಿಂಡರ್ದು ಬರುತ್ತೆ. ಸಿಲಿಂಡರ್ದು ಆಕ್ಚುಲಿ ಸಿಂಗಲ್ 2πr ಈ ರೀತಿ ಸಿಂಗಲ್ದು. ಈ ಸರ್ಫೇಸಸ್ ಬಿಟ್ಬಿಟ್ಟು ಈ ಲೆಂತ್ ಅಲ್ಲಿ ಮಾತ್ರ ಕನ್ಸಿಡರ್ ಮಾಡ್ಬಿಟ್ಟು ಈ ಏರಿಯಾನು ತಗೊಂತಿರ್ತೀವಿ. ಓಕೆನಾ? ಇದರಲ್ಲಿ ಮೇಜರ್ಲಿ ನಾವು ಕ್ಯಾರಿ ಮಾಡ್ತೀವಿ ಸೆಕೆಂಡ್ ಇಯರ್ಗೆ. ಪರ್ಫೆಕ್ಟ್. ಸೊ ಲೋಕೇಶ್ ಸರ್ ಹೇಳಿದ್ ನನಗೆ ಅರ್ಥ ಆಗಿದೆ. ಈ ಸಿಲಿಂಡರ್ ಅಲ್ಲಿ ನೀವು TSA ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, CSA ಕರ್ವ್ಡ್ ಸರ್ಫೇಸ್ ಏರಿಯಾ ಎರಡು ಗೊತ್ತಿರಬೇಕು. ಅಂಡ್ ಆಲ್ಸೋ ವಾಲ್ಯೂಮ್ ಇಲ್ಲಿ ಕೊಟ್ಟಿರೋ TSA, ಬಟ್ ನಿಮಗೆ CSA ಕೂಡ ಗೊತ್ತಿರಬೇಕು. ಸೇಮ್ ಇಸ್ ಅಪ್ಲಿಕೇಬಲ್ ವಿತ್ ಸ್ಫಿಯರ್ ಆಲ್ಸೋ. ಸೊ ಸ್ಫಿಯರು ಮತ್ತೆ ಸಿಲಿಂಡರ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಸೆಕೆಂಡ್ PUC ಅಲ್ಲಿ. ವಿತ್ ಗಿವನ್ ದಟ್ ಈ ಫಾರ್ಮುಲಾಸ್ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಈ ಫಾರ್ಮುಲಾಸ್ ಯಾವ ಟೈಮ್ ಅಲ್ಲಿ, ಯಾವ ಕ್ವಶನ್ ಅಲ್ಲಿ, ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆಲ್ಲ ನೀವು ಇದು ಬೇಸಿಕ್ ಅಂತ ಗೊತ್ತಿರ್ಲೇಬೇಕು. ಕರೆಕ್ಟ್. ಸೆಕೆಂಡ್ ಇಯರ್ಗೆ ನೀವು ಕ್ಯಾರಿ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ, ಎಲ್ಲಿಂದ ಇಲ್ಲಿಗೆ, ಇಲ್ಲಿವರೆಗೂ ಕಲ್ತಿರ್ತಾರೆ. ಪೈಥಾಗರಸ್ ಥಿಯರಮ್ ಅಂತೂ ಸರ್ ಅದು ಇನ್ಬಿಲ್ಟ್ ಆಗ್ಬಿಡ್ಬೇಕು ಅವ್ರಿಗೆ. ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಗೊತ್ತಿರುತ್ತೆ, ಆಲ್ರೆಡಿ SLC ಕಲ್ತಿರ್ತಾರೆ, ಬಟ್ ಬೇಕೀಗ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಇಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ PUCಗೆ, ಗಿವನ್ ದಟ್ ಇದು ಬೇಸಿಕ್ಸ್ ಆಲ್ಸೋ ಇಂಪಾರ್ಟೆಂಟ್. ಸರ್, ಇನ್ನು ಮಕ್ಕಳಿಗೆ ಇನ್ನೊಂಥರ ಬೇಸ್ಮೆಂಟ್, ಎಸ್ಪೆಷಲಿ ನಾವ್ ಹೇಳ್ತೀವಲ್ಲ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ JEL ಸೈಕ್ ಮಾಡ್ತಾರೆ ಅಂತ. ಈ ಕೊಟ್ಟರದಲ್ಲಿ ವಾಲ್ಯೂಮ್ ಎಲ್ಲ ಇರೋದಿಲ್ಲ ಅನ್ಕೊಂತೀವಿ, ಬಟ್ ಅಲ್ಲಿ ವಾಲ್ಯೂಮ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಿರ್ತಾರೆ. ಡಿಸೈನ್ ಮಾಡಿ ಮ್ಯಾಥ್ಸ್ ಫಿಸಿಕ್ಸ್ ಹೆಂಗೆ ಅಂತ ಫಿಸಿಕ್ಸ್ ಅಲ್ಲಿ ತೋರಿಸ್ತಾರೆ. ಓಕೆ ಸರ್, ಆಲ್ರೈಟ್. ಸೊ ಇವಾಗಿಂದ ಎಸ್ ಲೋಕೇಶ್ ಸರ್ ನೀವು ಈ ಕಡೆ ಬನ್ನಿ. ಓಕೆ ಸ್ಟೂಡೆಂಟ್ಸ್, ಸೊ ಮ್ಯಾಥಮೆಟಿಕ್ಸ್ ನ ಬೇಸಿಕ್ ಔಟ್ಲೈನ್ ನಾವು ನೋಡಿದೀವಿ, ಅರ್ಥ ಮಾಡ್ಕೊಂಡಿದೀವಿ. ಸೊ ಇಲ್ಲಿಂದ ಲೋಕೇಶ್ ಸರ್ ಫಿಸಿಕ್ಸಿನ ಬಗ್ಗೆ ಜಾಸ್ತಿ ಹೇಳ್ತಾರೆ. ಸೊ ಮ್ಯಾಥ್ಸ್ ಕೂಡ ಪಾರ್ಟ್ ಆಫ್ ಫಿಸಿಕ್ಸೇ. ಸೊ ಅದನ್ನ ಇಗ್ನೋರ್ ಮಾಡಬೇಡಿ. ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿದ್ರೆ ನೀವು 2 ಸಬ್ಜೆಕ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಒಂದು ಮ್ಯಾಥ್ಸ್ ಅಲ್ಲಿ, ಇನ್ನೊಂದು ಫಿಸಿಕ್ಸ್ ಅಲ್ಲಿ. ಎಸ್ ಲೋಕೇಶ್ ಸರ್. ಓಕೆ ಮಕ್ಕಳೇ, ನೋಡಿ ಈಗ ಲಾಸ್ ಆಫ್ ಮೋಷನ್ ಎಲ್ಲ ಫಸ್ಟ್ ಇಯರ್ ಅಲ್ಲಿ ಓದಿದ್ರಿ. ಈ ಲಾಸ್ ಆಫ್ ಮೋಷನ್ ಈಕ್ವೇಷನ್ಸ್ ಎಲ್ಲ ತಗೊಂಡು ಹೋಗ್ತಾ ಇರ್ತೀರಾ. ಸೊ ಆ ಈಕ್ವೇಷನ್ಸ್ ಎಲ್ಲ ಸಾಲ್ವ್ ಮಾಡೋದೆಲ್ಲ ಬೇಸಿಕ್ಸ್ ಬೇಕೀಗ ಸೆಕೆಂಡ್ ಇಯರ್ಗೆ ಕ್ಯಾರಿ ಮಾಡ್ತೀವಿ. F = m × a ಮೈನ್ಲಿ ಬೇಸ್ ಆಗಿ ಇದು ಓದ್ತೀರಾ. ಸೊ ಈ ಕಾನ್ಸೆಪ್ಟ್ಸ್ ಮೇಲೆ ಸೆಕೆಂಡ್ ಇಯರ್ನಲ್ಲಿ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ, ಯಾಕಂದ್ರೆ SLC ನಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಚಾರ್ಜಸ್ ಮೂವ್ ಆಗ್ತಿರೋದು. ಸೊ ಆಕ್ಸಿಲರೇಟ್ ಆಗಿರೋದು ಅಂತ ತಗೊಂಡಾಗ ಅಲ್ಲಿ ಈಕ್ವೇಷನ್ಸ್ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದು ಬೇಕೇ ಬೇಕಿದು ಕ್ಯಾರಿ ಮಾಡಿ. ಫಸ್ಟ್ ಇಯರ್ ನೆಗ್ಲೆಕ್ಟ್ ಮಾಡಬೇಡಿ. ಫಸ್ಟ್ ಇಯರ್ ನನಗೂ ಗೊತ್ತು ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಕಾನ್ಸೆಪ್ಚುಯಲ್ ಜಾಸ್ತಿ ಇರೋದ್ರಿಂದ, ಯಾಕಂದರೆ ನೀವು SLC ಅಡಾಪ್ಟ್ ಮಾಡಿರಲ್ಲ. ಸೊ ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಸೆಕೆಂಡ್ ಇಯರ್ನಲ್ಲಿ ಅಪ್ಲೈ ಮಾಡಬೇಕು. ಅದೇ ರೀತಿ ವರ್ಕ್ ಪವರ್ ಎನರ್ಜಿಯಲ್ಲಿ ನಿಮ್ಗೆ ಆಲ್ರೆಡಿ ಈ ಚಾಪ್ಟರ್ನಲ್ಲಿಂದನೇ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದನೇ ಬೇಸ್ಮೆಂಟ್ ತೊಗೊಂಡು ಮತ್ತೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರು ಕೂಡ ಎಲ್ಲ ಕ್ಯಾರಿ ಆಗ್ತಿರುತ್ತೆ. ಡೈರೆಕ್ಟ್ಲಿ ನಾವೇನು ಹೇಳ್ತೀವಿ, ಟ್ಯಾಬ್ಯುಲರ್ ಕಾಲಮ್ ಅಂತಿದೆಯಲ್ಲ, ಅದು ಕರೆಕ್ಟಾಗಿ ಸರ್ಫೇಸ್ ಏರಿಯಾ, ಬೇರೆ ಬೇರೆ ರಾಡ್ ಇರ್ಬೋದು, ಮತ್ತು ಸ್ಪಿಯರ್ ಇರ್ಬೋದು, ಡಿಸ್ಕ್ ಇರ್ಬೋದು, ಈ ಫಾರ್ಮುಲಾಸ್ ಎಲ್ಲ ಗೊತ್ತಿರಲಿ. ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗುತ್ತೆ, ಬಟ್ ಸೆಕೆಂಡ್ ಇಯರ್ಗೆ ಸ್ವಲ್ಪ ಮಿನಿಮಲ್ಲೇ ಯಾವ್ದಾದ್ರು ಬೇಕು ಅಂತ ಆಲ್ರೆಡಿ ಪ್ರಿವಿಯಸ್ಲಿ ಹೇಳಿದೆ. ಪ್ರಾಬ್ಲಮ್ಸು ಮಾಡಲೇಬೇಕು. ಫಸ್ಟ್ ಇಯರಲ್ಲಿ ನೆಗ್ಲೆಕ್ಟ್ ಮಾಡಿದರೆ ಮತ್ತೆ ಯಾವುದಾದ್ರೂ ಟೈಮ್ ತೊಗೊಂಡು ಯಾವಾಗಾದರೂ ಮತ್ತೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸೆಕೆಂಡ್ ಇಯರ್ನಲ್ಲೂ ಸಿಮಿಲರ್ಲಿ ಅದೇ ವೇನಲ್ಲೇ ಸಾಲ್ವ್ ಮಾಡ್ತಾ ಹೋಗ್ತೀವಿ. ವರ್ಕ್ ಪವರ್ ಎನರ್ಜಿ ಪ್ರಾಬ್ಲಮ್ಸ್ ಮೇಲೂ ಅಷ್ಟೇ. ಈ ಚಾಪ್ಟ್ರಲ್ಲಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಓದ್ತೀವಲ್ವಾ. ಸೊ ಈ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ನೋಡಿರೋದ್ರಿಂದ ನೀವು ಗ್ರಾವಿಟೇಷನಲ್ಲೂ ನೋಡಿರ್ತೀರಾ. ಸೊ ಈ ಕೈನೆಟಿಕ್ ಎನರ್ಜಿ ಕಾನ್ಸೆಪ್ಟ್ಸ್ ಎಲ್ಲ ರಿಪೀಟ್ ಆಗ್ತಿರುತ್ತೆ ಸೆಕೆಂಡ್ ಪಾರ್ಟಲ್ಲಿ, ಸೆಕೆಂಡ್ ಇಯರ್ನಲ್ಲಿ. ಓಕೆ, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನೀವು SLC ಓದಿದ್ದೀರಾ ಇದು. ಫಸ್ಟ್ ನಾವು ಚಾರ್ಜಸ್ ನೋಡ್ತೀವಿ. ಚಾರ್ಜಸ್ ಅಂದಿದ ತಕ್ಷಣ ಎಲೆಕ್ಟ್ರಾನ್ಸ್ ಆರ್ ಮೈನ್ ರೆಸ್ಪಾನ್ಸಿಬಲ್ ಅಲ್ವಾ. ಎಲೆಕ್ಟ್ರಾನ್ಸು ಸ್ಟೇಷನರಿನಲ್ಲಿ 2 ಚಾಪ್ಟರ್ಸ್ ಓದ್ತೀರಾ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ ಸೆಕೆಂಡ್ ಇಯರ್ನಲ್ಲಿ. ನೀವು SLCನಲ್ಲಿ ಬರೀ ಬೇಸಿಕ್ಸ್ ತೊಗೊಂಡಿರ್ತೀರ. ಒಂದು ವೇಳೆ ಚಾರ್ಜಸ್ ಮೂವ್ ಆಗ್ತಿದ್ರೆ ಅದು 3rd ಚಾಪ್ಟರ್ಗೆ ಬರ್ತೀವಿ, ಕರೆಂಟ್ ಎಲೆಕ್ಟ್ರಿಸಿಟಿ. ಚಾರ್ಜಸ್ ಮೂವ್ ಆಗ್ತಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಹೋಗ್ತಿತ್ತು ಅಂದರೆ, ಎಲೆಕ್ಟ್ರಿಸಿಟಿ ಇತ್ತು ಅಂದರೆ ಸರ್ಕ್ಯುಲರ್ಲಿ ವಿ ವಿಲ್ ಗೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆ್ಯಕ್ಚುಲಿ ನೀವು SLCನಲ್ಲಿ 1-2 ಚಾಪ್ಟ್ರಲ್ಲಿ ಬೇಸಿಕ್ಸ್ ಓದ್ಬಿಟ್ಟಿದ್ದೀರಾ, ಬಟ್ PUCನಲ್ಲಿ ಇನ್ ಡೆಪ್ತಾಗಿ ಹೋಗ್ತೀರಾ, ತುಂಬ ಕೋರ್ ಲೆವೆಲಲ್ಲಿ. ಸೊ ತುಂಬಾ ರೆಡಿ ಆಗಿರಬೇಕು.
current electricity complete part 1 it's depend mainly on the from the charges to the up to the earth's magnetic field ಅಲ್ಲಿವರೆಗೂ ಓದ್ತೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ ತಕ್ಷಣ ಡಿ ಸಿನೇ ಜಾಸ್ತಿ ತೊಗೊತಾ ಇರ್ತೀವಿ. ನೆಕ್ಸ್ಟು ನಾವು ಯೂಸ್ ಮಾಡ್ತಿರೋ ಆಲ್ಟರ್ನೇಟಿಂಗ್ ಕರೆಂಟ್ ಕೂಡ ಕಲಿತೀವಿ. ಆಲ್ಟರ್ನೇಟಿಂಗ್ ಕರೆಂಟಿಂದ ಇಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಚೇಂಜಿಂಗ್ ಅಗೇನ್ ಒನ್ ಮೋರ್ ಕಾನ್ಸೆಪ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎಲ್ಲ ಕಾನ್ಸೆಪ್ಟ್ಸು ಪಾರ್ಟ್ 1 ಓದ್ತೀರಾ. ಸೊ ಅದಕ್ಕೆ ಹೇಳಿದ್ದು ಫಸ್ಟ್ ಇದಾಗಿದ್ದ ತಕ್ಷಣ ಓಮ್ಸ್ ಲಾ ಎಲ್ಲ ಬರ್ತಿರುತ್ತೆ ಇದರಲ್ಲೇ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿ ಕಿರ್ಚಾಫ್ ಲಾ, ಇದು ಮೈನ್. ಇದು 5 ಮಾರ್ಕ್ಸ್ಗೆ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಕಾಂಪಿಟೇಟಿವ್ನಲ್ಲೂ ಇದು ಕೇಳ್ತಾನೆ ಇರ್ತಾರೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಲ್ಲಿಗೆ ಬರ್ತೀವಿ. ಮಾಡರ್ನ್ ಫಿಸಿಕ್ಸ್ ಇದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಐನ್ಸ್ಟೈನ್ ಇನ್ವಾಲ್ವ್ಮೆಂಟ್ ಇರುತ್ತೆ ಇಲ್ಲಿ. ಸೊ ಯಾವುದೇ ಒಂದು ಯು ವಿ ಲೈಟ್ ಅನ್ನೋದು ಯಾವುದೋ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗುತ್ತೆ. ಹೆಂಗೆ ಲಿಬರೇಟ್ ಆಗ್ತಿದೆ ಅಂದರೆ ಡ್ಯೂ ಟು ಥರ್ಮಲ್ ಆಗಿರ್ಬೋದು, ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ಡ್ಯೂ ಟು ಎನರ್ಜಿ ಯು ವಿ ಲೈಟಿಂದ. ಫೋಟೋ ಎಲೆಕ್ಟ್ರಿಕ್ ಇನ್ ದ ನೇಮ್ ಇಟ್ ಸೆಲ್ಫ್ ಲೈಟ್ ಇಸ್ ದೇರ್. ಸೊ ಈ ಲೈಟ್ ಎನರ್ಜಿಯಿಂದ ಎಲೆಕ್ಟ್ರಾನ್ಸ್ ಲಿಬರೇಟ್ ಆಗುತ್ತೆ. ಇದೆಲ್ಲ ಮಾಡರ್ನ್ ಫಿಸಿಕ್ಸಲ್ಲಿ ಈ ವರ್ಷ ಸೆಕೆಂಡ್ ಇಯರ್ಗೆ ಬಂದಿದ್ದೀರಿ ಆಲ್ರೆಡಿ, ಇಲ್ಲಿ ಕಲಿತೀವಿ. ಸೊ ನ್ಯೂಕ್ಲಿಯರ್ ಫಿಸಿಕ್ಸ್ ಆಲ್ರೆಡಿ ಎಲ್ಲ ನೋಡ್ತಿರ್ತೀರ. ನ್ಯೂಕ್ಲಿಯರ್ ವಾರ್ ಎಲ್ಲ ಅಂತೆಲ್ಲ ಕಲಿತಿರ್ತೀರಲ್ವಾ. ಸೊ ಇದೆಲ್ಲ ಯಾವ ರೀತಿ ಆಗ್ತಿರುತ್ತೆ ಅಂತ ಜಸ್ಟ್ ಬೇಸಿಕ್ಸ್ ಮಾತ್ರನೇ ಇಟ್ಟಿರೋದು. ಇದು ಈ ನಾಲೆಡ್ಜು ಬೇಕು. ಚಾಪ್ಟ್ರಲ್ಲಿ ಸ್ವಲ್ಪ ರಿಡ್ಯೂಸ್ ಆಗಿದೆ, ಬಟ್ ಕಾಂಪಿಟೇಟಿವ್ ನೀಟು JEE ಅಂದಾಗ ಇದೆ ಇದು. ಓಕೆ, ಎಸ್, ಎಗೇನ್ ಎಸ್ಪೆಷಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ, ಅದು ಬೇಕಾಗುತ್ತೆ. ಬೋರ್ಡ್ಸಲ್ಲೂ ಕೇಳ್ತಾರೆ, ಕಾಂಪಿಟೇಟಿವ್ನಲ್ಲೂ ಕೇಳ್ತಾರೆ. ಟ್ರಿಗ್ನಾಮೆಟ್ರಿಕ್ ಟೇಬಲ್ಸ್ ನೀವು ಸೈನ್ ಥೀಟಾ, ಸೈನ್ 0, 30, 45ಗೆ, 60ಗೆ, 90ಗೆ ತೊಗೊಂಡಿರ್ತೀರ, ಅದು ಓಕೆ. ಇವಾಗ ಸೈನ್ 0, 0, ಸೈನ್ 30 1/2, ಸೈನ್ 45 1/√2, ಸೈನ್ 60 ಅಂದಾಗ √3/2, ಸೈನ್ 90 1, ಈ ರೀತಿ ಓದಿದ್ದೀರಾ. ಬಟ್ ಕೆಲವು ಸಲ ಪ್ರಾಬ್ಲಮ್ಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಈ ವ್ಯಾಲ್ಯೂಸ್ ಬೇಕಾಗುತ್ತೆ. ನೆನ್ಪಿಟ್ಕೊಂಡಿರಿ. ನೆನಪಿಲ್ಲ ಅಂದರೆ ಮತ್ತೆ ಕ್ಯಾಲ್ಕುಲೇಟರ್ಗೆ ಹೋಗಬೇಕು, ಬೇಡ. ಆದಷ್ಟು ನೆನ್ಪಿಟ್ಕೊಳ್ಳಿ, ಬಹೆಟ್ ಮಾಡಬೇಡಿ. ನೋಡ್ತಾ ಇದ್ರೇ ಸಾಕೋದು. ಬಹೆಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಸೈನ್ 0.5 ಬಹೆಟ್ ಬೇಡ, ನೋಡ್ತಾ ಇರ್ರಿ. ನೆಕ್ಸ್ಟ್ ಲಾಗ್ 1 0 ಇವೆಲ್ಲ ಬೇಸಿಕ್ಸು ಬೇಕಾಗುತ್ತೆ. ಕೆಲವೊಂದು ಸಿಚುವೇಶನ್ಸ್ನಲ್ಲಿ ನೀವೇನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ರೀತಿ ಕೊಟ್ಟಿರ್ತಾರೆ. ಇನ್ನು ಸೈನ್ ಥಿಂಗ್ಸ್ ಎಲ್ಲ ಇದೆ, ಲಾಗ್ ಥಿಂಗ್ಸ್ ಎಲ್ಲ ಇದೆ. ಲಾಗ್ ಥಿಂಗ್ಸ್ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಸೈನ್ದೆಲ್ಲ ನಾನು ಆಪ್ಟಿಕ್ಸಲ್ಲಿ ಚಾಪ್ಟರ್ ವಿಡಿಯೋ ಮಾಡಬೇಕಾದ್ರೆ ಕೊಟ್ಟಿರ್ತೀನಿ, ಓಕೆ ಅಲ್ವಾ. ಸೊ ಲಾಗ್ 1 0, ಲಾಗ್ 10 ಅಬೌಟ್ ದಿಸ್ ಆಲ್ಸೋ 1, ಲಾಗ್ 100. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಲಾಜಿಕ್ಕು ಯೂಸ್ ಮಾಡ್ಬೋದು. ಸೊ ನಾವು 10 ಪವರ್ 1 ಇರುತ್ತೆ, ಇಲ್ಲಿ 10 ಪವರ್ 2 ತೊಗೊಬೋದಲ್ವಾ. ಲಾಗ್ 10 ಪವರ್ 2 ಆ್ಯಕ್ಚುಲಿ ಶಿಫ್ಟಿಂಗ್ ಮಾಡ್ಕೊಂಡಾಗ ಅದು 2 ಲಾಗ್ 10 ಓನ್ಲಿ, ರೈಟ್. ವಾಟ್ ಈಸ್ ಲಾಗ್ 10? ಒಂದು ನೆನಪಿಟ್ಕೊಂಡ್ರು ಕೂಡ ನಿಮಗೆ ಸಾಲ್ವ್ ಮಾಡೋ ಮೆಥಡ್ ಗೊತ್ತಿತ್ತು ಅಂದರೆ ಮಿಕ್ಕಿದ ನೆನಪಿರುತ್ತೆ. ಸೊ ಅದಕ್ಕೆ ಹೇಳೋದು, ಬಹೆಟ್ ಮಾಡ್ದಿರಾ ಒಂದು ಲಾಜಿಕಲಿ ಥಿಂಕ್ ಮಾಡಿ ತೊಗೊಂಡಿರಿ, ಮಿಕ್ಕಿದ್ದು ತೊಗೊತ ಹೋಗ್ಬೋದು, ಓಕೆ. ಸೊ ನೆಕ್ಸ್ಟ್ x = a ಪವರ್ n. ದೆನ್ ಇದನ್ನು ಲಾಗರಿಥಮ್ ಫಾರ್ಮಲ್ಲಿ log x to the base a is equal to n ಈ ರೀತಿ ತೊಗೊಂಡಿರ್ತೀರಾ, ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಲಾಗ್ a to the base a ಸೇಮೇ ಇದ್ದಾಗ 1 ಸಿಗುತ್ತೆ, ಇದು ಗೊತ್ತಿರಲಿ. ಲಾಗ್ 10 to the base 10 1 ಓನ್ಲಿ, ಈ ರೀತಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟು ನೋಡಿ ಇಲ್ಲಿ ಲಾಗ್ xy, ಲಾಗ್ x ಪ್ಲಸ್ ಲಾಗ್ y ಡಿಫ್ರೆನ್ಷಿಯೇಷನಲ್ಲೂ ತೊಗೊತೀರಾ, ಇದೇ ರೀತಿ ತೊಗೊತೀರಾ. ಲಾಗ್ x ಪವರ್ m, ಇಲ್ಲಿ ನೋಡಿ ಇಲ್ಲಿ ಪವರ್ ಇರೋದು m ಈ ಕಡೆ ಶಿಫ್ಟ್ ಆಗುತ್ತೆ, ಲಾಗ್ x ಈ ರೀತಿ. ಇದು ರೂಲ್ಸ್ ಇದೆ, ಇದು ಗೊತ್ತಿರಬೇಕಿದು. ಲಾಗ್ x/y to the base a, ಅದು ಬೇಸ್ a, ಲಾಗ್ x to the a ಬೇಸ್ a ಮೈನಸ್ ಲಾಗ್ y to the base a, ಈ ರೀತಿ ಓದ್ತೀವಿ. ಲಾಗರಿಥಮ್ಸ್ ಗೊತ್ತಿರಲಿ. ಒಂದು ಮಾತ್ರ ಲಾಗರಿಥಮಿಕ್ ಫಸ್ಟ್ ಒಂದು ಕಲ್ತಿರ್ರಿ. ಲಾಗರಿಥಮಿಕ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳಿರ್ತೀನಿ. ನೆಕ್ಸ್ಟು ಸೈನ್ ಕನ್ವೆನ್ಷನ್, ಕೊಸೈನ್ ಕನ್ವೆನ್ಷನ್ ಕ್ಯಾಲ್ಕುಲೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಎಲ್ಲಿ ಅಂದರೆ ಆಪ್ಟಿಕ್ಸ್ ಚಾಪ್ಟರ್ ಡಿಸ್ಕಸ್ ಮಾಡಬೇಕಾದ್ರೆ ಅದು ಬೇಕೇ ಬೇಕದು, ಬೇಸಿಕ್ಸ್ ಅದು ಬೇಕೇ ಬೇಕು. ಸೊ ಸೈನ್ ಕನ್ವೆನ್ಷನ್ ಹೆಂಗೆ ಕೇಳಬೇಕು, ಫಸ್ಟ್ ಲಾಗರಿಥಮಿಕ್ ನೋಡೋಣ. ಇಲ್ಲಿ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರ್ತಾರೆ. ನ್ಯಾಚುರಲ್ ಲಾಗ್ಸ್ ಅಂತ ಬರುತ್ತೆ, ಲಾಗ್ ಟು ದ ಬೇಸ್ 10 ಸಮಥಿಂಗ್, ಬೇಸ್ 10 ಅಂತ ತೊಗೊತೀವಿ. ನ್ಯಾಚುರಲ್ ಲಾಗ್ ಬೇರೆ, ಲ್ಯಾನ್ ಅಂತಲೂ ತೊಗೊತೀರಿ, ಓಕೆ. ಬಟ್ ಬೇಸ್ ಟು ದ ಬೇಸ್ 10 ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, ಸಪೋಸ್ ವಿ ವಿಶ್ ಟು ಫೈಂಡ್ ಲಾಗ್ 1/64 ಅಂತಿದೆ. ನಾರ್ಮಲಿ 1/64 ವ್ಯಾಲ್ಯೂ ಡೈರೆಕ್ಟಾಗಿ ತೊಗೊತೀನಿ, ಅದೇನು ನೀವೇನು ಸಾಲ್ವ್ ಮಾಡಬೇಕಾಗಿರಲ್ಲ. 1/64 0.156. One divided by 64 0.0156. Yes, that is fine.
0.0156 ಬಂದಿದೆ. ಸೊ ನಾನು ಲಾಗ್ ಆಫ್ 0.0156 ತಗೊತೀನಿ. ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಕನ್ವರ್ಷನ್ ಮಾಡೋಣ. 1 ಪಾಯಿಂಟ್ ಯಾವುದೇ ಒಂದು ಡಿಜಿಟ್ ಇರುತ್ತಲ್ಲ ಅದು ಪಾಯಿಂಟ್ ಕನ್ವರ್ಟ್ ಆಗೋ ಥರ ಮಾಡ್ಕೊಳ್ಳೋಣ. ಸೊ ಯಾಕೆ ಅಂತಲೂ ಹೇಳ್ತೀನಿ. 0 ಪಾಯಿಂಟ್ ಎಲ್ಲ ಇದೆ. ಸೊ ನಾವು ಕನ್ವರ್ಷನ್ ಮಾಡೋಣ. 1.5 ಎಷ್ಟು ಬರುತ್ತೆ? 2 ಡೆಸಿಮಲ್ ಶಿಫ್ಟ್ ಮಾಡಿದ್ದೀನಲ್ವಾ, 10⁻⁻2 ಆಗುತ್ತಲ್ವಾ. ಸೊ ಇದನ್ನು ನಾನು ಫಸ್ಟ್ ಸಾಲ್ವ್ ಮಾಡ್ಕೊತೀನಿ, ಆಮೇಲೆ ವ್ಯಾಲ್ಯೂ ಅಪ್ಲೈ ಮಾಡೋಣ. ಲಾಗ್ ಆಫ್ ಎಮ್ ಎನ್ ಥರ ಇದೆ. ಇನ್ನೊಂದು ಇಲ್ಲಿ ಲಾಗ್ ಬರೆಯೋದು ಮರ್ತೆ. ಲಾಗ್ ಆಫ್ 1.556 ಇಂಟು 10⁻⁻2 ಅಲ್ವಾ, ಲಾಗ್ ಬರ್ಕೊಂಡಿರಲಿಲ್ಲ. ಸೊ ಲಾಗ್ ಎಮ್ ಎನ್ ಫಾರ್ಮಲ್ಲಿ ಇದೆ ಈಕ್ವೇಷನ್ನು. ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ನಾನು ಈಕ್ವೇಷನ್ ಅದು ಫಾರ್ಮುಲಾ ಬರೆಯೋಕೆ ಹೋಗಲ್ಲ, ಡೈರೆಕ್ಟಾಗಿ ತೊಗೊತೀನಿ. 1.56 ಎಮ್ ಎನ್ ಅಂದಾಗ ಪ್ಲಸ್ ಲಾಗ್ 10⁻⁻2. ಇವಾಗ ಲಾಗ್ 1.56 ತೊಗೊಬೇಕು. ಇದು ಬಿಡಿ, ಇದು ನಾರ್ಮಲಿ ಸಾಲ್ವ್ ಮಾಡ್ಬೋದು ರೂಲ್ಸ್ ಯೂಸ್ ಮಾಡಿಕೊಂಡು. 1.56 ಇದೆ ಅಲ್ವಾ, 15ಗೆ ಬರೋಣ. 1 ಪಾಯಿಂಟ್ ಅನ್ನೋದನ್ನು ನೆಗ್ಲೆಕ್ಟ್ ಮಾಡಿ, ಅಥವಾ 0.15 ಇದ್ರೂ ಓಕೆ. 15 ಹತ್ರ ಬಂದಾಗ 1761 ಇದೆ. 1761 ಒಂದು ಡೆಸಿಮಲ್ ಇರೋದ್ರಿಂದ, 1 ಡೆಸಿಮಲ್ ತಗೊಂತಿರೋದ್ರಿಂದ 0 ಪಾಯಿಂಟ್ ತಗೊಳ್ಳಿ. ಅಥವಾ ನಿಮಗೆ ಡೌಟ್ ಇತ್ತು ಅಂದರೆ 0.15 ಬರ್ಕೊಂಡ್ರು ಓಕೆ. ಬಟ್ ಈ ರೀತಿ ಡೆಸಿಮಲ್ ಇರೋದ್ ಕಡೆ ಶಿಫ್ಟ್ ಮಾಡಿ, ಇಲ್ಲಿ ಪವರ್ಸಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಒಂದು ವ್ಯಾಲ್ಯೂಗೆ ನೆಕ್ಸ್ಟ್ 2 ಡಿಜಿಟ್ಸ್ ತಗೊಂಡು ನೀವು ವ್ಯಾಲ್ಯೂ ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲೇನು ಮಾಡಬೇಕು, -2ನ ಶಿಫ್ಟ್ ಮಾಡಬೇಕು. -2 ಲಾಗ್ 10 ಓನ್ಲಿ. ಲಾಗ್ 10 ವಿ ನೋ ಆಲ್ರೆಡಿ 1 ಓನ್ಲಿ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.1761 -2 ಅಂತ ಬರುತ್ತಲ್ವಾ. ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 1.8 ಓನ್ಲಿ. 1.8 2ನಲ್ಲಿ ಇಷ್ಟು ಹೋಗಬೇಕು. ಅಥವಾ 0 ಪಾಯಿಂಟ್ ಡೆಸಿಮಲ್ನ ಶಿಫ್ಟ್ ಮಾಡ್ಕೊಂಡ್ರೆ 0.2 ಆಗುತ್ತೆ. 0.2 ಹೋದ್ರೂ ಕೂಡ 1.8 ಸಿಗುತ್ತೆ. ದಟ್ ಈಸ್ ಆಲ್ಸೋ ಫೈನ್. ವಿ ಕ್ಯಾನ್ ಕೀಪ್ 1.8 ಓನ್ಲಿ. ಸೊ ಈ ರೀತಿ ಸಾಲ್ವ್ ಮಾಡೋದನ್ನ ಲಾಗರಿಥಮಿಕ್ಸ್ ಫಸ್ಟು ಕಲೀರಿ. ಯಾಕಂದರೆ ಆಪ್ಟಿಕ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೈನ್ಗೂ ಕೊಸೈನ್ಗೂ ಕಲಿಬೇಕು. ಲಾಗ್ನ ಆ್ಯಂಟಿ ಲಾಗ್ ಇರುತ್ತೆ, ಆ್ಯಂಟಿ ಲಾಗ್ ಏನು ಬೇಕಾಗಿಲ್ಲ, ಜಸ್ಟ್ ಲಾಗ್ನ ಕಂಡುಹಿಡ್ಕೊಳ್ಳೋಣ. ನೆಕ್ಸ್ಟು ಸೈನ್ ಕನ್ವೆನ್ಷನ್ಸು, ಕೊಸೈನ್ ಕನ್ವೆನ್ಷನ್ಸು ಸಿಂಪಲ್ ಆಗುತ್ತೆ. ಮಕ್ಕಳೇ ನೆಗ್ಲೆಕ್ಟ್ ಮಾಡಬೇಡಿ, ಕಲಿಬೇಕೀಗ. ಓಕೆ, ದ ಪ್ಯಾರಡಾಕ್ಸ್ ಆಫ್ ಡಿರೈವೇಟಿವ್. ಇವಾಗ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕಾರ್ತಿಕ್ ಸರ್ ಬಂದು ಕೊಡ್ತಾರೆ ನೋಡಿ. ಎಸ್, ಥ್ಯಾಂಕ್ ಯು ಲೋಕೇಶ್ ಸರ್. ಸೊ ಸ್ಟೂಡೆಂಟ್ಸ್, ನಾನು ಮುಂಚೆನೂ ಹೇಳ್ದಂಗೆ ಡೆರಿವೇಟಿವ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಒನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಒನ್ ಅದರ್ ಇಸ್ ಕಾಲ್ಡ್ ಆಸ್ ಡಿಫ್ರೆನ್ಸಿಯೇಷನ್ ಆರ್ ಡೆರಿವೇಟಿವ್ ಅಂತ ಕೂಡ ಕರೀತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದೆ. ಯಾವ್ದು ಹೇಳಿ, ಒಂದು ಸರ್ಕ್ಯುಲರ್ ಫೀಲ್ಡ್ ಇರುತ್ತೆ, ಓಡ್ತಾ ಇರ್ತಾರೆ ಇಬ್ರು, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕಂಡುಹಿಡಿಯೋದು, ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋದು, ಎಲ್ಲದಕ್ಕೂ ನಾವು ಫಿಸಿಕ್ಸ್ ಯೂಸ್ ಮಾಡ್ತೀವಿ. ಇನ್ನೊಂದು ಚಿಕ್ಕ ಎಕ್ಸಾಂಪಲ್, ಇನ್ನೊಂದು ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದರೆ, ಈ ಮೆಟಲ್ಗಳಿರ್ತಾವಲ್ಲ, ಮೆಟಲ್ನ ನಾವು ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ. ಇದೆಲ್ಲ ನಿಮಗೆ ಗೊತ್ತಿದೆ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಏನು ಹೇಳಿ, ಮೆಟಲ್ನ ನಾವು ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇವಾಗ ಒಂದು ಫೀಲ್ಡ್ ತಗೊಳ್ಳಲ್ಲ, ಒಂದು ಸ್ಫಿಯರ್ ತಗೋತೀನಿ. ಸ್ಫಿಯರ್ ಅಂದರೆ ಗೊತ್ತಲ್ಲ, ಲೋಕೇಶ್ ಸರ್ ಹೇಳಿದ್ದಾರೆ ಆಲ್ರೆಡಿ, ಸ್ಫಿಯರ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸ್ಫಿಯರ್ ವಿತ್ ರೇಡಿಯಸ್ ಆರ್, ಇದೊಂದು ಮೆಟಾಲಿಕ್ ಸ್ಫಿಯರ್ ಸ್ಟೂಡೆಂಟ್ಸ್. ಓಕೆ, ಇದೊಂದು ಮೆಟಾಲಿಕ್ ಸ್ಫಿಯರ್. ಈ ಸ್ಫಿಯರಿಗೆ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿಂದ ಬೆಂಕಿ ಬಿಡೋಣ, ಹಾಟ್ ಮಾಡೋಣ, ಬಿಸಿ ಮಾಡೋಣ ಸ್ಫಿಯರ್. ಓಕೆ, ಸೊ ಸ್ಫಿಯರ್ ಮೆಟಲ್ ಏನಾಗುತ್ತೆ, ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ ಅಲ್ವಾ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಮೆಟಾಲಿಕ್ ಸ್ಫಿಯರ್ ವಿತ್ ರೇಡಿಯಸ್ ಆರ್ನ ನಾನು ಹೀಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಹೀಟನ್ನು 0 ಸೆಕೆಂಡ್ಸ್ ಕೊಡ್ತೀನಿ. ಅಂದರೆ ಹೀಟ್ ಸಪ್ಲೈಡ್ 0 ಸೆಕೆಂಡ್ಸ್. ರೇಡಿಯಸ್ ಏನಾಗಿರುತ್ತೆ ಅವಾಗ, ರೇಡಿಯಸ್ ಬಂದ್ಬಿಟ್ಟು ರೇಡಿಯಸ್ ಆಗೇ ಇರುತ್ತೆ. ಓಕೆ, ಹೀಟ್ ನಾನು ಇವಾಗ 5 ಸೆಕೆಂಡ್ಸ್ ಕೊಡ್ತೀನಿ. ರೇಡಿಯಸ್ ಏನಾಗುತ್ತೆ, ಆರ್ ಪ್ಲಸ್ ಡೆಲ್ಟಾ ಆರ್ ಅಂತ ಆಗುತ್ತೆ. ನಾನು ಹೀಟ್ ಇವಾಗ 50 ಸೆಕೆಂಡ್ಸ್ ಕೊಡ್ತೀನಿ. ಅವಾಗ ರೇಡಿಯಸ್ ಏನಾಗುತ್ತೆ, ಆರ್ ಪ್ಲಸ್ 13 ಡೆಲ್ಟಾ ಆರ್. ಓಕೆ, ಸೊ ಇದು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಇದು ಹಾಗೆ ಮುಂದಕ್ಕೆ. ಸೊ ಎಷ್ಟು ಹೀಟ್ ನಾವು ಜಾಸ್ತಿ ಕೊಡ್ತಾ ಹೋಗ್ತೀವೋ ಅಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ರೇಡಿಯಸ್. ಇವಾಗ ಈ ಡೆಲ್ಟಾ ಆರ್ ಅಂತ ನೀವು ಇಲ್ಲಿ ನೋಡ್ತಾ ಇರ್ತೀರ. ಏನಿದು ಡೆಲ್ಟಾ ಆರ್ ಅಂದರೆ? ಡೆಲ್ಟಾ ಆರ್ ಅಂದರೆ ವೆರಿ ಸ್ಮಾಲ್ ಚೇಂಜ್ ಸ್ಟೂಡೆಂಟ್ಸ್. ಇದರಿಂದ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೇಕಂದ್ರೆ, ರೇಡಿಯಸ್ ನಾವಿಲ್ಲಿ 5 ಸೆಂಟಿಮೀಟರ್ ಅಂತ ತಗೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. 5 ಸೆಕೆಂಡ್ಸ್ ಆದಮೇಲೆ ಎಷ್ಟಾಗಿರುತ್ತೆ ಗೊತ್ತಾ ರೇಡಿಯಸ್ಸು? 5.00032 ಆಗಿರುತ್ತೆ. 50 ಸೆಕೆಂಡ್ಸ್ ಆದಮೇಲೆ 5.003 ಆಗಿರುತ್ತೆ. ಸೊ ಡೆಲ್ಟಾ ಆರ್ ಇಸ್ ಅ ವೆರಿ ಸ್ಮಾಲ್ ಅಂದರೆ ಒಂದು ಚಿಕ್ಕ ಪಾರ್ಟ್ ಅದ್ರದ್ದು.
ಸೊ 0.00032 ಸ್ಟಾರ್ಟ್ ಆಗಿದೆ 5ಗೆ, ಯಾಕಂದ್ರೆ ನಾವು ಹೀಟ್ ಮಾಡಿ ಎಕ್ಸ್ಪ್ಯಾಂಡ್ ಆಗ್ತೀವಿ. ಸೊ ಈ ಪ್ರೋಸೆಸ್ ಇಲ್ಲಿ ಏನಾಗ್ತಿದೆ ನೋಡಿ, ಟೈಮ್ ಜಾಸ್ತಿ ಆಗ್ತಾ ಇದ್ದಂಗೆ ರೇಡಿಯಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾನು ಸಮರೈಸ್ ಮಾಡಿ ಬರಿಬೇಕಂದ್ರೆ ಯಾವ ತರ ಬರೀತೀನಿ, dr/dt ಅಂದ್ರೆ ಏನು, ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ರೇಟ್ ಆಫ್ ಚೇಂಜ್ ಆಫ್ ಟೈಮ್. ಸೊ ಟೈಮ್ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೋ ರೇಡಿಯಸ್ ಕೂಡ ಅದೇ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಇನ್ನೊಂದು ಎಕ್ಸಾಂಪಲ್ ಡೆರಿವೇಟಿವ್ ಅಥವಾ ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಳ್ಳೋದು. ಓಕೆ, ಸೊ ಇಲ್ಲಿಂದ ಮತ್ತೆ ಲೋಕೇಶ್ ಸರ್ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾರೆ. ಎಸ್ ಸರ್, ಬನ್ನಿ. ನೋಡಿ ಮಕ್ಕಳೇ, ಇಲ್ಲಿ ಸರ್ ಆಲ್ರೆಡಿ ಹೇಳಿದ್ರು ಡಿರೈವೇಟಿವ್ ಸ್ಮಾಲ್ ಚೇಂಜ್ ಇನ್ ಅಂತ. ನೀವು ಫಿಸಿಕ್ಸ್ ಅಲ್ಲೂ ನೋಡಿರ್ತೀರಾ, ಎಲ್ಲ ರಿಲೇಟ್ ಮಾಡ್ತಿರ್ಬೇಕು. ಸೊ ಸ್ಮಾಲ್ ಚೇಂಜ್ ಇನ್ ಟೈಮ್ ಟೇಕನ್, ನಾನು ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಂದಾನೆ ಬರ್ತೀನಿ. ಅಲ್ಲಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಚೂಸ್ ಮಾಡ್ತೀರಾ. ಇನಿಷಿಯಲ್ ಏನಾಗುತ್ತೆ, ಒಂದು ಆಬ್ಜೆಕ್ಟ್ ಏನೋ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಿರ್ಬೇಕಾದ್ರೆ ಇನಿಷಿಯಲಿ ಒಂದು ಕಾನ್ಸ್ಟೆಂಟ್ ಇದರಲ್ಲೇ ಮೇಂಟೈನ್ ಮಾಡಿಬಿಟ್ಟು ಈ ರೀತಿ ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲೇನಾಗುತ್ತೆ, ಇನಿಷಿಯಲಿ ಡಿಸ್ಟೆನ್ಸ್ ಕವರೇಜ್ ಇಲ್ಲಿ ಎಕ್ಸ್ ಆಕ್ಸಿಸ್ನಲ್ಲಿ ನಾನು ಟೈಮ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್. ಇದನ್ನ ಡಿ ಇನ್ ಮೀಟರ್ ಅಂತಾನು ತಗೊಂತೀವಿ, ಗೊತ್ತಿರಲಿ. ಸೊ ಇದನ್ನ ಡಿಸ್ಟೆನ್ಸ್ಗೆ ತಗೊಂಡಾಗ ನಾನು ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅದೇ ರೀತಿ ನಾನು ವೆಲಾಸಿಟಿಗೆ ಹೆಂಗೆ ತಗೊಬೋದು, ಇನಿಷಿಯಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಕವರೇಜ್ ಹೋಗ್ತಿದೆ, ಇದೇನು ಇನಿಷಿಯಲಿ ಸ್ವಲ್ಪ ಕಾನ್ಸ್ಟೆಂಟ್ ಇದ್ದು ಆಮೇಲೆ ಸ್ವಲ್ಪ ಜಂಪ್ ಆಗಿ ಆಮೇಲೆ ಈ ರೀತಿ ಕಾನ್ಸ್ಟೆಂಟ್ ಉಳಿತಿದೆ. ವೆಲಾಸಿಟಿಗೆ ಯಾವ ರೀತಿ ಸಿಗ್ತಿದೆ ನೋಡಿ, ಅದೇ ಡಿಫ್ರೆನ್ಸ್ ಅದು. ಅಬೌಟ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೇಕನ್. ಡಿಸ್ಪ್ಲೇಸ್ಮೆಂಟ್ ನಾರ್ಮಲಿ ಡಿಸ್ಟೆನ್ಸ್ ಕವರ್ ಆಗ್ತದೆ, ಒಂದು ಈ ಟೈಮಲ್ಲಿ ಸ್ವಲ್ಪ ಸ್ಪೀಡಾಗಿ ಹೋಯ್ತು ಮತ್ತೆ ಅದು ಕಾನ್ಸ್ಟೆಂಟ್ ಮೂವ್ ಆಗುತ್ತೆ ಅಲ್ವಾ. ಸೊ ಬಟ್ ಆದರೆ ವೆಲಾಸಿಟಿಗೇನು ನಾವು ವೆಲಾಸಿಟಿ ಗ್ರಾಫ್ ಮಾಡ್ತಿರ್ಬೇಕಾದ್ರೆ ಇನಿಷಿಯಲಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ, ನಿಧಾನಕ್ಕೆ ಇನ್ಕ್ರೀಸ್ ಆಗಿ ಇಲ್ಲಿ ಹೆಂಗೆ ಇನ್ಕ್ರೀಸ್ ಆಯಿತು ಇದು ಇನ್ಕ್ರೀಸ್ ಆಗುತ್ತೆ. ಇದು ಕಾನ್ಸ್ಟೆಂಟ್ಗೆ ಬಂದರೆ ಇದು ಆ್ಯಕ್ಚುಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈ ರೀತಿ ಸ್ಲೋ ಆಗಿದ ತಕ್ಷಣ ಯಾವುದೇ ಒಂದು ಕಾರು ಮೂವ್ ಆಗಿ ಸ್ಲೋ ಆಗಿ ಮತ್ತೆ ಹೋಗ್ತಿದೆ ಅಂದಾಗ ಆ ರೀತಿ ಎಕ್ಸಾಂಪಲ್ ತೊಗೊತಿದ್ದೀವಿ. ಒಂದು ಕಾರು ನಿಧಾನಕ್ಕೆ ಸ್ಟಾರ್ಟ್ ಆಗಿ ಸ್ಪೀಡ್ ಆಗಿಬಿಟ್ಟು ಮತ್ತೆ ಸ್ಲೋ ಆದಾಗ ಈ ರೀತಿ ಡಿಸ್ಪ್ಲೇಸ್ಮೆಂಟ್ ಡೌನ್ ಆಗುತ್ತೆ. ಬಟ್ ಬರೀ ಡಿಸ್ಪ್ಲೇಸ್ಮೆಂಟ್ ಏನಾದರೂ ಗ್ರಾಫ್ ತೊಗೊತಿರ್ಬೇಕಾದ್ರೆ ನಾವು ಈ ರೀತಿ ಫಾಲೋ ಆಗ್ತಾ ಹೋಗ್ತೀವಿ. ಇಲ್ಲಿ ಇನ್ನೊಂದು ಕಲ್ತ್ಕೊಬೇಕಾಗಿರೋದು, ಒಂದು ವೇಳೆ ನಾವು ತಗೊಂಡಿರೋ ಡಿಸ್ಟೆನ್ಸ್ ಏನಾದರೂ ಸ್ಪೀಡಾಗಿ ಏನಾದರೂ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಈ ರೀತಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಇನಿಷಿಯಲಿ ಕಾನ್ಸ್ಟೆಂಟ್ ಇತ್ತು, ಸಡನ್ನಾಗಿ ರೈಸ್ ಆಯಿತು, ಹಿಂಗೆ ಬಂತು, ಮತ್ತೆ ಇದು ಡಿಸ್ಟೆನ್ಸ್ ಕವರೇಜು ಸ್ಲೋ ಆಗೋಯ್ತು. ಇದನ್ನು ಯಾವ ರೀತಿ ತಗೊತೀವಿ, ನಾರ್ಮಲಿ ವೆಲಾಸಿಟಿಗೆ ಇದನ್ನು ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಲ್ಲಿ ಮತ್ತೆ ಟೈಮ್ ಇನ್ ಸೆಕೆಂಡ್ಸ್ ಓನ್ಲಿ, ಇಲ್ಲಿ ಡಿಸ್ಟೆನ್ಸ್ ಇನ್ ಮೀಟರ್. ಸೊ ವೆಲಾಸಿಟಿಗೆ ಏನಾಗುತ್ತೆ, ವೆಲಾಸಿಟಿ ಸಡನ್ನಾಗಿ ಜಂಪ್ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಡಿಸ್ಟೆನ್ಸ್ ಮೂವ್ ಆಗ್ತಿಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸಡನ್ನಾಗಿ ಫಾಲ್ ಆಗೋಗುತ್ತೆ. ಗೊತ್ತಾಗ್ತಿದೆಯಾ, ಕಂಪ್ಯಾರಿಸನ್ ಇನ್ನೂ ಡಿಫ್ರೆಂಟ್ ವೇನಸ್ನಲ್ಲಿ ತೊಗೊತಿರ್ತೀವಿ. ಸೊ ಕರೆಂಟಾಗಿ ಕಾರ್ ಹೋಗ್ತಾ ಇರುತ್ತೆ, ಸಡನ್ನಾಗಿ ಸ್ಪೀಡಪ್ ಆಗುತ್ತೆ, ಮತ್ತೆ ಸ್ಲೋ ಆಗುತ್ತೆ, ಮತ್ತೆ ಸ್ಪೀಡಪ್ ಆಗುತ್ತೆ. ಅವಾಗ ಈ ರೀತಿ ಎರಡು ಫಾರ್ಮಲ್ಲಿ ಜನರೇಟ್ ಆಗುತ್ತೆ ನಮಗೆ ಗ್ರಾಫ್. ಅರ್ಥ ಆಗ್ತಿದೆ ಅಲ್ವಾ, ಯಾವ ರೀತಿ ನಾವು ಮ್ಯಾಥಮೆಟಿಕ್ಸಿಂದ ಇಲ್ಲಿಗೆ ತೊಗೊಂಡು ಹೋಗ್ತಿದ್ದೀನಿ ಅಂದರೆ, ಇವಾಗ ಇಲ್ಲಿ ಸಡನ್ ಜಂಪ್ ಆಯಿತು, ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಾನೇನು ತೊಗೊತೀನಿ ಅಂದರೆ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಆ್ಯಕ್ಚುಲಿ ನಾವಿಲ್ಲೇ ಲಿಮಿಟ್ಸ್ ಕೂಡ ತೊಗೊತೀವಿ, ಎಲ್ಲಿಂದ ಎಲ್ಲಿಗೆ ಅಂತ ಸ್ಮಾಲ್ ಇಂಟರ್ವಲ್ಸ್ ಅಂತಲೂ ತೊಗೊತೀವಿ. ಇದೇನಾಗುತ್ತೆ, ಇಟ್ ಇಸ್ ಅಪ್ರೋಚಿಂಗ್ ಟು ವೆರಿ ನಿಯರ್ ಟು ಝೀರೋ, ಅದನ್ನೇ ಲಿಮಿಟ್ಸ್ ಅಂತಲೂ ತೊಗೊತಿರ್ತೀವಿ. ಓಕೆ, ಅದು ಮತ್ತೆ ಇನ್ಸ್ಟೆಂಟೇನಿಯಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ರೀತಿ ಡಿರೈವೇಟಿವ್ಸ್ನ ಕನ್ಸಿಡರ್ ಮಾಡ್ತೀವಿ. ಇದು ಫಸ್ಟ್ ಇಯರ್ನಲ್ಲಿ ಓದಿದ್ದೀರಾ. ಸೆಕೆಂಡ್ ಇಯರ್ನಲ್ಲಿ ಏನು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಈ ರೀತಿ ಕನ್ಸಿಡರ್ ಮಾಡ್ಬೋದು, ಯಾವುದೇ ಒಂದು ಕಾರ್ ಮೂವ್ ಆಗ್ತಿರ್ಬೇಕಾದ್ರೆ ಸ್ಟಾರ್ಟಿಂಗಿಂದ ಜನರೇಟ್ ಆಗಿರೋದು, ಸ್ಟಾರ್ಟಿಂಗಿಂದ ಕಾರ್ ಮೂವ್ ಆಗ್ತಿರೋದು ಇದು ಕಾನ್ಸ್ಟೆಂಟ್ ಆಗಿದೆ. ಒಂದು ವೇಳೆ ಕಾರ್ ಸ್ಪೀಡಾಗಿ ಹೋಗ್ತಿರೋದು ನಮ್ಮ ಟ್ರಾಫಿಕಲ್ಲಿ ಹೋಗೋಕ್ಕಾಗುತ್ತಾ, ಯಾವ ಕಾರಣಕ್ಕೂ ಆಗಲ್ಲ. ಈ ರೀತಿ ಡಿಫ್ರೆಂಟ್ ಝೋನ್ಸಲ್ಲಿ ಹೋಗ್ತಿರುತ್ತೆ ಕಾರು. ಒಂದೊಂದು ಕಾರು ಇದು ಸ್ಪೀಡಾಗಿ ಹೋಗ್ತಿರೋದು, ಕೆಲವು ಸಲ ಯಾವುದೋ ಒಂದು ಸ್ಟಾಪ್ ಆಯಿತು ಮತ್ತೆ ಹೋಗ್ತಿರುತ್ತೆ. ನಮಗೆ ಗ್ರಾಫ್ ಅದೇ ರೀತಿನೇ ವೇರಿ ಆಗ್ತಾ ಇರುತ್ತೆ. ರಿಲೇಟ್ ಮಾಡ್ಕೊತಿದ್ದೀರಲ್ವಾ, ಇದೇ ಮೈನ್ ಬೇಕಾಗಿರೋದು. ನೀವು ಯಾವ ರೀತಿ ರಿಲೇಟ್ ಮಾಡ್ಕೊತೀರಾ ಫಸ್ಟ್ ಇಯರ್. ಸೆಕೆಂಡ್ ಇಯರ್ಗೆ ಹೋಗಿದ ತಕ್ಷಣ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ಸ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಈಗ ಲಿಮಿಟ್ಸ್ ಒಂದು ಸ್ವಲ್ಪ ಸರ್ ಇಂಟ್ರೊಡಕ್ಷನ್ ಕೊಡ್ತಾರೆ, ಅದ್ರ ಮುಖಾಂತರ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಕೂಡ ಅಲ್ಲಿ ನೋಡೋಣ. ಎಸ್ ಸರ್, ಥ್ಯಾಂಕ್ ಯು ಲೋಕೇಶ್ ಸರ್. ಸೊ ಸ್ಟೂಡೆಂಟ್ಸ್, ಲಿಮಿಟ್ಸ್ ನೀವು ಆಲ್ರೆಡಿ ಕ್ಲಾಸ್ 11ಲ್ಲಿ ಓದಿದ್ದೀರಾ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರಲ್ಲಿ. ಸೊ ಲಿಮಿಟ್ಸ್ ಅಂದರೆ ಏನು, ಇದಕ್ಕೆ 2 ಪಾರ್ಟ್ಸ್ ಇದೆ ಡೆಫಿನೇಷನಲ್ಲಿ. ಸೊ ಮೊದಲನೇ ಪಾರ್ಟ್ ಏನು ಹೇಳ್ತದೆ ಅಂದರೆ, ದಿಸ್ ಇಸ್ ದ ಫಂಡಮೆಂಟಲ್ಸ್ ಆಫ್ ಕ್ಯಾಲ್ಕ್ಯುಲಸ್ ಅಂತ ಇದೆ. ಅಂದರೆ ಈ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಇಂಟಿಗ್ರೇಷನ್ಗೆ ಆಗಿರ್ಬೋದು, ಲಿಮಿಟ್ಸ್ ಬಂದ್ಬಿಟ್ಟು ಅದಕ್ಕೆ ಫಂಡಮೆಂಟಲ್ಸ್, ಬೇಸಿಕ್ಸ್ ಅಂತ. ಸೆಕೆಂಡ್ ಪಾರ್ಟ್ ಆಫ್ ದ ಡೆಫಿನೇಷನ್ ಏನು ಹೇಳುತ್ತಪ್ಪ ಅಂದರೆ, ಲಿಮಿಟ್ಸ್ ಇಸ್ ದ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಅ ಫಂಕ್ಷನ್
ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ನೇಬರ್ಹುಡ್ ಪಾಯಿಂಟ್ಸ್ ಅಂತ ಇದೆ, ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಗುತ್ತೆ. ಓಕೆ, ಸೊ ಅದನ್ನೇ ರೀಕಾಲ್ ಮಾಡೋಣ ನಾವು. ಲಿಮಿಟ್ಸಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಟಿವ್ ಇನ್ ಅ ಫಾರ್ಮುಲಾನ ನೋಡಿದ್ವಿ. ಸೊ ಡೆರಿವೇಟಿವ್ ಇನ್ ಅ ಫಾರ್ಮುಲಾ ಯಾವ ಥರ ಇದೆ ಸ್ಟೂಡೆಂಟ್ಸ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ ಎಕ್ಸ್. ಇದನ್ನು ನಾವು ಯಾವ ಥರ ಬರೀಬೋದು? ಲಿಮಿಟ್ h ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ದ ಹೋಲ್ ಡಿವೈಡೆಡ್ ಬೈ ಹೆಚ್. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಡೆರಿವೇಟಿವ್ ಯೂಸಿಂಗ್ ಲಿಮಿಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನು ನೋಡ್ತಿದ್ದಾರೆ ನೋಡಿ, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ದಿಸ್ ಇಸ್ ನಥಿಂಗ್ ಬಟ್ ಸ್ಲೋಪ್. ಓಕೆ, ಅದೇ ಡಿಫ್ರೆನ್ಸಿಯೇಷನ್ ಬೇಸಿಕಲಿ, ದಟ್ ಇಸ್ dy by dx. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಲಿಮಿಟ್ಸ್ನ ಕೂಡ ನಾವು ಅಳವಡಿಸ್ತಾ ಇದ್ದೀವಿ. ಲಿಮಿಟ್ h ಟೆನ್ಸ್ ಟು 0 ಆ್ಯಂಡ್ ದಿಸ್ ಇಸ್ ದ ಫಂಡಮೆಂಟಲ್ಸ್ ಆಫ್ ಕ್ಯಾಲ್ಕ್ಯುಲಸ್. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿಂದ ಮುಂದಕ್ಕೆ ಲೋಕೇಶ್ ಸರ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಸ್ ಲೋಕೇಶ್ ಸರ್ ಬನ್ನಿ. ಓಕೆ, ನೋಡಿ ಮಕ್ಕಳೇ, ಈಗ ಆ್ಯಕ್ಚುಲಿ ಲಿಮಿಟ್ಸ್ ಎಲ್ಲ ಈ ರೀತಿ ನೋಡಿದ್ರಿ. ಸೊ ಲಿಮಿಟ್ಸ್ ನಾವು ಎಲ್ಲ ಅಪ್ಲೈ ಮಾಡ್ತಿರ್ತೀವಿ. ಯೂಶಲಿ ಫಿಸಿಕ್ಸ್ನಲ್ಲಿ ನೀವು ಫಸ್ಟ್ ಇಯರ್ನಲ್ಲೂ ವರ್ಕ್ ಪವರ್ ಎನರ್ಜಿನಲ್ಲಿ ಗ್ರಾಫ್ ಎಲ್ಲ ತೊಗೊತಿರ್ತೀರ. ಸೊ ಅಲ್ಲಿ ಗ್ರಾಫ್ ನಾವು ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ಲೇಸ್ಮೆಂಟ್ ಆ ರೀತಿ ತೊಗೊಂಡಾಗ ಯಾವುದೋ ಒಂದು ಗ್ರಾಫ್ ಈ ರೀತಿ ಪಾಸ್ ಆಗಿರೋದು ವಿತ್ ರೆಸ್ಪೆಕ್ಟ್ ಟು ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಏನು ಫಾರ್ಮುಲಾ ಅದು? W is equal to force into displacement cos theta. ನಮಗೆ ಗ್ರಾಫ್ ವಿತ್ ಫಾರ್ ದಿ ವರ್ಕ್ ಅಂಡರ್ ದಿಸ್ ಏರಿಯಾ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಏರಿಯಾ ಬಂದಿರುತ್ತೆ. ಸ್ಮಾಲ್ ಇಂಟರ್ವಲ್ ಚೂಸ್ ಮಾಡ್ಕೊಂತೀವಿ. ಇದೇನಿದು? ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಏನಾ? ಈ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದಾಗ ನಾವೇನು ತೊಗೊತೀವಿ ಅಲ್ಲಿ? ಸ್ಮಾಲ್ ವರ್ಕ್ ಡನ್. DW ತೊಗೊಂಡ್ರು ಓಕೆನೆ, ಡೆಲ್ಟಾ ತೊಗೊಂಡ್ರು ಓಕೆನೆ ಇಲ್ಲಿ ನಾವು. ಸೊ ಸ್ಮಾಲ್ ವರ್ಕ್ ಡನ್, ದಟ್ ಫೋರ್ಸ್ ಅಪ್ಲೈ ಮಾಡ್ತಿರೋದು ಡಿಫ್ರೆಂಟ್ ವೇರಿಯಬಲ್ ಆದರೂ ಓಕೆ, ಬಟ್ ಕಾನ್ಸ್ಟೆಂಟ್ ಫೋರ್ಸೇ ಕನ್ಸಿಡರ್ ಮಾಡೋಣ. ನಾವು ಡಿರೈವೇಟಿವ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಕಾಸ್ಟ್ ಕೂಡ ಬಿಟ್ಟಿರ್ತೀನಿ, ಇವಾಗ ಅವಶ್ಯಕತೆ ಇಲ್ಲ. ಈ ಇಂಟರ್ವಲ್ಸ್, ಸ್ಮಾಲ್ ಇಂಟರ್ವಲ್ಸ್ ತೊಗೊಂಡಿದ್ದೀವಿ. ಇದನ್ನು ನಾವು ಸೆಕೆಂಡ್ ಇಯರ್ನಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ? ಸೆಕೆಂಡ್ ಚಾಪ್ಟರ್ನಲ್ಲಿ ವರ್ಕ್ ಡನ್ ಅಲ್ಲಿ ಯೂಸ್ ಮಾಡ್ತಿರ್ತೀವಿ, ನೆನ್ಪಿಟ್ಕೊಂಡಿರಿ. ಸೊ ಲೀನಿಯರ್ಲಿ ಅಂದಾಗ ಹಿಂಗೆ ತೊಗೊಂಡಿದ್ದೀರಾ, ಡೆಲ್ಟಾ W ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಲೀನಿಯರ್ಲಿ ಅಂದಾಗ ಮತ್ತೆ ವೆಲಾಸಿಟಿ ಇಸ್ ಈಕ್ವಲ್ ಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಡೆಲ್ಟಾ T. ಇದೇ ರೀತಿ ತಗೊಂತೀವಾ? ಇದು ಮುಗೀತಿದ್ದು. ಇದಕ್ಕೆ ಇಂಟರ್ವಲ್ಸ್ ಏನಾದರೂ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀವಿ. ಇಂಟಿಗ್ರೇಷನ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಯೂಶಲಿ ಸ್ಮಾಲ್ ಚೇಂಜ್ ಇನ್, ಈ ಡೆಲ್ಟಾ ಎಸ್ ಆದ್ರೇ ಸ್ಮಾಲ್ ಚೇಂಜ್ ಇನ್. ಆ ಲಿಮಿಟ್ಸ್ ಎಲ್ಲ ಅಪ್ಲೈ ಮಾಡ್ತೀವಿ, ಕರೆಂಟ್ ಎಲೆಕ್ಟ್ರಿಕಲ್ ತೊಗೊತೀವಿ, ಹೇಳ್ತೀನಿ ಅದನ್ನು. ಸೊ ಇಲ್ಲಿ ಇಂಟಿಗ್ರೇಷನ್ ಲಿಮಿಟ್ಸ್ ಸಮ್ ಇಂಟರ್ವಲ್, ಇವಾಗ ಒಂದು ಸರ್ಟೆನ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, ಇಲ್ಲೇ ನಾನೇನು ತೊಗೊತೀನಿ? ಟಿನೇ ಓಕೆ, ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಡೆಲ್ಟಾ ಎಸ್ ಅಂತ ತೊಗೊಂಡಿದ್ವಲ್ವಾ, ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಎಸ್ ಇಸ್ ಈಕ್ವಲ್ ಟು ಸಮ್ ಮೀಟರ್, ಆಲ್ರೆಡಿ 2 ಮೀಟರ್ ಅಂತಿದೆ. ಇಲ್ಲಿಗೆ ಬಂದಿದ ತಕ್ಷಣ ಒಂದು 4 ಮೀಟರ್ ಆಗ್ತಿದೆ. ಇಂಟರ್ವಲ್ಸ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಿರೋದು. ನಾವು ಅವಾಗ 2 to 4 ಈ ಇಂಟರ್ವಲಲ್ಲಿ ತೊಗೊತೀವಿ. ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಸ್ಮಾಲ್ ಪೋರ್ಷನ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ, ಅದೇ ಇಂಟಿಗ್ರೇಷನ್. ಸೊ ಈ ರೀತಿ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ಈ ಸ್ಮಾಲ್ ವರ್ಡನ್ನು ಇಂಟಿಗ್ರೇಷನ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಈಗ ಅದೇ ರೀತಿ ನೆಕ್ಸ್ಟಲ್ಲಿ ನಾವು ತೊಗೊತಿರೋದೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. Instantaneous velocity means at that particular instance. So usually okay, ಒಂದು ಗ್ರಾಫ್ ಕನ್ಸಿಡರ್ ಮಾಡಿ ತಗೊತೀನಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ನಾರ್ಮಲಿ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಅಂದಾಗ ಯಾವುದೇ ಈ ಫಾರ್ಮಲ್ಲಿ ಹೋಗಿದೆ, ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಓನ್ಲಿ. ದಿಸ್ ಇಸ್ ಅಬೌಟ್ ದ ಟೈಮ್ ಅಂಡ್ ಟೈಮ್ T in second, and this is about the distance traveled in meter only. ಸೊ ಇದು ಕಾನ್ಸ್ಟೆಂಟ್ ಇದ್ಬಿಟ್ಟು ಮತ್ತೆ ಇನ್ಕ್ರೀಸ್ ಆಯ್ತಲ್ವಾ, ಅದೇ ರೀತಿ ಹಿಂಗೆ ಹೋಗಿ ಈ ರೀತಿ ಫಾರ್ಮ್ ಆಗುತ್ತೆ ನಮಗೆ ವೆಲಾಸಿಟಿ. ಇವಾಗ ಕ್ವಶನ್ ಬಂದಿರೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಂತ ಓದಿರ್ತೀರ ಅಲ್ವಾ, ಅದೇ ವೆಲಾಸಿಟಿ ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಸ್ ವಿತ್ ರೆಸ್ಪೆಕ್ಟ್ ಟು ಡೆಲ್ಟಾ T. ಸೊ ಅದನ್ನು ನಾನು ಡೆಲ್ಟಾ ಎಸ್ ಬೈ ಡೆಲ್ಟಾ T. ಇಲ್ಲಿ ಲಿಮಿಟ್ಸ್ ಕೂಡ ತೊಗೊಬೋದು. ಲಿಮಿಟ್ ಡೆಲ್ಟಾ T ಟೆನ್ಸ್ ಟು 0 ಡೆಲ್ಟಾ ಎಸ್ ಬೈ ಡೆಲ್ಟಾ T. ಏನಾದ್ರ ಮೀನಿಂಗ್ ಏನು? ಇದು ಸ್ಮಾಲ್ ಇಂಟರ್ವಲ್, ವೆರಿ ಸ್ಮಾಲ್ ಇಂಟರ್ವಲ್. ಇನ್ ದಟ್ ಸ್ಮಾಲ್ ಇಂಟರ್ವಲ್ ಎಕ್ಸಾಂಪಲ್ ಏನೋ ತಗೊಂಡು ಅವಾಗ ಕಾರ್ಸ್ ಎಲ್ಲ ನೋಡಿದ್ವಲ್ಲ, ಕಾರು ಮೂವ್ ಆಗ್ತಿರುತ್ತೆ, ಅಸ್ಯೂಮ್ ಮಾಡಿ ಕಾರೇ ಅಂತಾನೆ ಅಸ್ಯೂಮ್ ಮಾಡ್ಬೋದು, ಮೂವ್ ಆಗ್ತಿರುತ್ತೆ, ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಲ್ಲಿ ನನಗೆ ವೆಲಾಸಿಟಿ ಬೇಕು, ಏನು ಮಾಡ್ಬೇಕು ಅವಾಗ? ಈ ಪರ್ಟಿಕ್ಯುಲರ್ ಸ್ಮಾಲ್ ಇಂಟರ್ವಲ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಸ್ಮಾಲ್ ಇಂಟರ್ವಲ್ನಲ್ಲಿ, ಸ್ಮಾಲ್ ಟೈಮ್ ಟೇಕನ್ ಡೆಲ್ಟಾ T ಓನ್ಲಿ. So that is tending to 0, it is near to 0, very small interval. That is very important, that point you should understood. So ಆ ಪರ್ಟಿಕ್ಯುಲರ್ ಸ್ಮಾಲ್ ಇಂಟರ್ವಲ್ ಅಲ್ಲಿ ನಾವು ಅದಕ್ಕೆ ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ. ಡೆಲ್ಟಾ T ಟೆಂಡಿಂಗ್ ಟು 0, ಇನ್ ದ ನೇಮ್ ಇಟ್ ಸೆಲ್ಫ್ ಟೆಂಡಿಂಗ್ ಟು 0, ಇಟ್ ಇಸ್ ನಿಯರ್ ಟು 0. ಸೊ ಆ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ನಲ್ಲಿ ತಗೊಂತೀವಿ. ನಮಗೆ
ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಸೆಕೆಂಡ್ ಇಯರ್ಗೆ ಏನು ಕ್ಯಾರಿ ಮಾಡಬೇಕು, ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ತೊಗೊತೀವಿ. ಆಕ್ಸಿಲರೇಷನ್ ಕೂಡ ಅದೇ ಫಾರ್ಮಲ್ಲೇ ತೊಗೊಂಡಿದ್ವಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಓನ್ಲಿ. ಸೊ ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಅಂದಾಗ ಅಗೈನ್ ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಓನ್ಲಿ. ಸೊ ಇವಾಗ ನಾವು ನೋಡಬೇಕಾಗಿರೋದು ಕರೆಂಟ್ ಚಾಪ್ಟ್ರಲ್ಲಿ SLC ಕನ್ನಡ ಮೀಡಿಯಮ್ ಇದ್ದರೆ ಇನ್ನೂ ಒಂದು ಮಾತು ಹೇಳ್ಬಿಡ್ತೀನಿ, ಕನ್ನಡ ಗೊತ್ತಿರೋ ಭಾಷೆ ನೀವು ಅದರಲ್ಲೇ ಓದಿದ್ರೆ ಒಳ್ಳೆಯದೇ. ಇದು ಗೊತ್ತಿಲ್ಲದಿರೋ ಭಾಷೆ ಕಲೀರಿ ಬೇಕಾಗುತ್ತೆ. ಕಂಪನಿ ಸೈಟ್ಸ್ ಎಲ್ಲ ಹೋದಾಗ ಇದನ್ನೇ ಚೆಕ್ ಮಾಡ್ತಾವ್ರೆ, ಇರಲಿ ಅದೆಲ್ಲ ಆಮೇಲೆ ಡಿಸ್ಕಸ್ ಮಾಡ್ಬೋದು. ಸೊ I is equal to limit ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ಟಾ ಟಿ ಟೆನ್ಸ್ ಟು 0 ಇಟ್ ಇಸ್ ಟೆಂಡಿಂಗ್ ಟು 0. ಯಾವುದೇ ಒಂದು ಸರ್ಕ್ಯೂಟ್ ತಗೊಂಡಾಗ SLC ಅಲ್ಲಿ ನೋಡಿರ್ತೀರ, some resistor, across resistor we will connect a voltmeter also. So about this we will consider battery, this is the DC battery and we will consider the voltage SLC ಓದಿರೋ ವಿಭವಾಂತರ. ಸೊ ಇದು ಕರೆಂಟ್, ವಿದ್ಯುತ್ ಕರೆಂಟ್ ಈ ರೀತಿ ಪಾಸ್ ಆಗ್ತಿರುತ್ತೆ, ಇದು ರೆಜಿಸ್ಟರ್ ತಗೊಂತೀವಿ. ಇಷ್ಟು ಕಾನ್ಸೆಪ್ಟ್ಸು ಓಕೆ. ಇನ್ ಸೀರೀಸ್ ವಿ ವಿಲ್ ಕನೆಕ್ಟ್ ಆಮ್ಮೀಟರ್ ಆಲ್ಸೋ, ದಿಸ್ +1 and this one we can consider minus only. ಎಷ್ಟು ಬೇಸಿಕ್ಸ್ ಗೊತ್ತಿದೆ ಅಲ್ವಾ? ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಲ್ಲಿ, ಒಂದು ಪರ್ಟಿಕ್ಯುಲರ್ ಇನ್ಸ್ಟೆನ್ಸಲ್ಲಿ ಸಮ್ ಟೈಮಲ್ಲಿ ಸ್ಮಾಲ್ ಇಂಟರ್ವಲ್ನಲ್ಲಿ ನನಗೆ ಕರೆಂಟ್ ಎಷ್ಟು ಅಂತ ಬೇಕಿದೆ ಅಂತ ಅನಿಸ್ತದೆ, ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಐ ನೀಡ್ ಕರೆಂಟ್. ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ. ಇಲ್ಲಿ ಸ್ಮಾಲ್ ಕ್ಯೂ ಆದರೂ ಫೈನ್, ಕ್ಯಾಪಿಟಲ್ ಕ್ಯೂ ಆದರೂ ಫೈನ್, ಓಕೆನಾ? ಈ ರೀತಿ ಲಿಮಿಟ್ಸ್ ಈ ರೀತಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಇಂಟಿಗ್ರೇಷನ್ ಅಷ್ಟೇ, ಡಿಫ್ರೆನ್ಷಿಯೇಷನ್, ಡೆರಿವೇಟಿವ್ಸು ಇವೆಲ್ಲ ಬೇಕೇ ಬೇಕು. ಸರ್ ಈಗ ಮಕ್ಳಿಗೊಂದು ಸ್ಮಾಲ್ ಫೈನಲ್ ಥಿಂಗ್ ಒಂದು ಕೊಟ್ಬೇಡ ಇಬ್ರು ಜೊತೆಯಲ್ಲೇ. ಬ್ರೇಕ್ ದ ಪ್ರಾಬ್ಲಮ್ ಇಂಟು ಸ್ಮಾಲ್ ಪಾರ್ಟ್ಸ್ ಅಲ್ವಾ ಸರ್? ಮ್ಯಾಥಮೆಟಿಕ್ಸ್ನಲ್ಲೂ ಅದು ಅಪ್ಲೈ ಆಗುತ್ತೆ ಅನ್ಸುತ್ತೆ. ಹೌದು. ಸೊ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್, ಬೇಸಿಕಲಿ ಫಿಸಿಕ್ಸ್ ಅಲ್ಲಿ ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಮ್ಯಾಥ್ಸ್ ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಜೊತೆಗೆ ನಂಬರ್ ಪ್ರಾಬ್ಲಮ್ಸ್ ಕೊಡ್ತಾರೆ. ಈ ನಂಬರ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಇವ್ಯಾಲ್ಯೂಯೇಟ್ sin 60 degrees ಅಥವಾ ಲಿಮಿಟ್ ಸಮಥಿಂಗ್ ಅಂತ ಕೇಟಾಗ ಸ್ಟೂಡೆಂಟ್ಸ್ ಆರ್ ವೆರಿ ಈಸಿ ಟು ಡೂ ಇಟ್. ಬಟ್ ಅದೇ ವರ್ಡ್ ಪ್ರಾಬ್ಲಮ್ಸ್ ಬಂದಾಗ, ಸೊ ಮ್ಯಾಥ್ಸ್ ಅಲ್ಲಿ ಯಾವ ತರ ಮಾಡ್ತೀವಿ ಅಂದ್ರೆ ವರ್ಡ್ ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ಒಂದು ಸ್ಟೇಟ್ಮೆಂಟ್ ನ ಓದಿ ಆ ಸ್ಟೇಟ್ಮೆಂಟ್ ನ ಮ್ಯಾಥಮೆಟಿಕಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಪ್ರಾಬ್ಲಮ್ ಕೊಟ್ಟಿರೋದು ನಮ್ದು ಹಂಗೆ ಸರ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದು ಬೇಕೇ ಬೇಕು. ಎಸ್, ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವ್ರು ಓದಬೇಕು, ಅರ್ಥ ಮಾಡ್ಕೊಂಡು ಬರಿತಾ ಇರಬೇಕು. ಇಲ್ಲಿ ಕ್ವಶನ್, ಫಿಸಿಕ್ಸ್ ನಲ್ಲಿ ಕ್ವಶನ್ ಬರುತ್ತೆ, ಕ್ವಶನ್ ಅರ್ಥ ಮಾಡ್ಕೊಬೇಕು, ಗಿವನ್ ಡೇಟಾ ಬರೀಬೇಕು, ಸೂಟಬಲ್ ಫಾರ್ಮುಲಾ, ನೆಕ್ಸ್ಟ್ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಫಸ್ಟ್ ಇಯರ್ ನಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಓಕೆ, ಮುಗೀತು, ಚಾಪ್ಟರ್ ಮುಗೀತದು. ಸೆಕೆಂಡ್ ಇಯರ್ ಬಂದ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡಬೇಡಿ. ಪ್ರಾಬ್ಲಮ್ಸ್ ಮಾಡಿದಾಗನೇ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಏನೇನಿರುತ್ತೆ ನಿಮಗೆ ಬಿಲ್ಡ್ ಆಗುತ್ತೆ, ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ರೀಇನ್ಫೋರ್ಸ್ ಅಂತಿರೋದು. ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ ಲೋಕೇಶ್ ಸರ್. ಸೊ ಫಸ್ಟ್ ಅವ್ರು ಏನು ಹೇಳಿದ್ರು, ಡೇಟಾ ಬರೀಬೇಕಲ್ವಾ? ಈ ಡೇಟಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಫಾಲೋಡ್ ಬೈ ಫಾರ್ಮುಲಾ. ಮತ್ತೆ ಮ್ಯಾಥ್ಸ್ ಅಲ್ಲಿ ಬಂದಾಗ ಕೆಲವೊಂದ್ಸತಿ ಏನಾಗುತ್ತೆ, ಸ್ವಲ್ಪ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ಕೊಟ್ಟಿರುವ ಸ್ಟೇಟ್ಮೆಂಟ್ಸ್ ನ ಈಕ್ವೇಶನ್ಸ್ ಗೆ ಕ್ರಿಯೇಟ್ ಅಂದ್ರೆ ಕನ್ವರ್ಟ್ ಮಾಡಬೇಕು. ಫಿಸಿಕ್ಸ್ ಅಲ್ಲೂ ಈಕ್ವೇಶನ್ಸ್ ಇಲ್ಲ ಸರ್, ಅಂದ್ರೆ ಕೆಲವು ಸಲ ಈಕ್ವೇಶನ್ಸ್ ನೀವು ವೇವ್ಸ್ ಚಾಪ್ಟರ್ ನೋಡಿದಾಗ ಮತ್ತೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಈಕ್ವೇಶನ್ಸ್ ಕೊಡ್ತಾರೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಅವೆಲ್ಲ ಅವ್ರಿಗೆ ಬೇಕಾಗುತ್ತೆ. ರಿವಿಷನ್ ಇದು ಸರ್ ಆಕ್ಚುಲಿ ಮಕ್ಕಳು ಓದಿ ಫಿಸಿಕ್ಸ್ ಅಲ್ಲಿ ಏನಾಗೋಗುತ್ತೆ ಅಂದ್ರೆ ಹಿಂದೆ ಮರ್ತೋಗ್ತಾ ಇದೀವಿ ಸರ್, ಹಿಂದೆ ಮರ್ತೋಗ್ತಾ ಇದೆ ಸರ್, ಕಾಮನ್ ಕ್ವಶನ್ ಇದು. ಸೊ ನನಗೆ ಯೂಶಲಿ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನೇನ್ ಮಾಡ್ತಿದ್ದೆ ಅಂದ್ರೆ ಜೊತೆಲಿ ಓದ್ತಾ ಇದ್ದೆ, ಓದಿ ಹಿಂದೆ ಇರೋದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ತಿದ್ರೆ ಮೈಂಡ್ ಅಲ್ಲೇ ಚೆಕ್ ಮಾಡ್ಕೊಂತಿದ್ದೆ, ನನಗೆ ಹಿಂದೆ ನೆನಪಿದ್ಯಾ ಇಲ್ಲ ಅಂತ. ಇದೇ ಪ್ರಾಸೆಸ್ ನಲ್ಲಿ ಎಕ್ಸಾಮ್ಸ್ ಓದಿರ್ತೀವಿ, ಮರ್ತೋಗ್ತೀವಿ, ಮರೆಯೋದು ದೇವ್ರು ಕೊಟ್ರೆ ಬರ. ಸೊ ಹೋಗ್ತಾ ಬೆಳಗ್ಗೆ ಹೊತ್ತ ಯಾವ ಟೈಮು ನೋಡ್ಬೇಡಿ, ನೀವು ರಿವಿಷನ್ ಖಂಡಿತ ಮಾಡ್ಲೇಬೇಕು. ರಿವಿಷನ್ ಮಾಡಿಲ್ಲ ಅಂದ್ರೆ ಕಾನ್ಸೆಪ್ಟ್ಸ್ ಸಹಜ ಮರಿತೀವಿ, ನಮಗ್ ಬೇಕಾಗಲ್ವಲ್ಲ. ಇದಕ್ಕೆ ಈ ರಿವಿಷನ್ಗೆ ನೀವು ಹೇಳಿದ್ರಲ್ವಾ, ಇದಕ್ಕೆ ಒಂದು ರಿಲೇಟೆಡ್ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಲೋಕೇಶ್ ಸರ್. ಅದೇ ಇದು ಬಯಾಲಜಿ ಆಗುತ್ತೆ ಸ್ವಲ್ಪ, ಆದ್ರೆ ಇರ್ಲಿ ಸರ್, ಬೇಕು ನಮ್ಮ ಮಕ್ಕಳಿಗೆ ಬಯಾಲಜಿ ಕೂಡ. ಸೊ ಏನಂದ್ರೆ ಸ್ಟೂಡೆಂಟ್ಸ್, ಇದು ನಾನು ತುಂಬಾ ಸತಿ ಹೇಳಿದ್ದೀನಿ ನನ್ನ ವಿಡಿಯೋಸ್ ಅಲ್ಲಿ ತುಂಬಾ. ಬಟ್ ಎನಿವೇಸ್ ಏನಂದ್ರೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ 2 ಆರ್ಗನ್ಸ್ ಇದಾವೆ, ಒಂದು ಬ್ರೈನು, ಇನ್ನೊಂದು ಲಿವರ್. ಓಕೆ, ಸೊ ಈ ಲಿವರ್ ಎಂತ ಆರ್ಗನ್ ಅಂದ್ರೆ ಅದು ಎಷ್ಟೇ ಲೈಕ್ ಹಾಳಾಗಿರೋ ಸ್ಟೇಜ್ಗೆ ಹೋದ್ರೂ ಅದು ರೀಜನರೇಟ್ ಆಗುತ್ತೆ, ಸೆಲ್ಸ್ ಬೇಗ ರೀಜನರೇಟ್ ಆಗುತ್ತೆ. ಯಾವುದ್ರಲ್ಲಿ? ಲಿವರ್ ಅಲ್ಲಿ. ಅದೇ ನಾವು ಬ್ರೈನ್ ಅಂತ ನೋಡಿದಾಗ ಈ ಸೆಲ್ಸ್ ರೀಜನರೇಟ್ ಆಗೋದೇ ಇಲ್ಲ, ಎಷ್ಟು ಸೆಲ್ಸ್ ಇದೆಯೋ ಅಷ್ಟೇ ಕಾನ್ಸ್ಟೆಂಟ್, ಇದು ಕಡಿಮೆ ಆಗ್ತಾ ಹೋಗುತ್ತೆ, ಇಂಥ ಜಾಸ್ತಿ ಅಂತೂ ಆಗಲ್ಲ. ಸೊ ಅದಕ್ಕೆ ರಿವೈಸ್ ಏನಕ್ಕೆ ನಿಮ್ಗೆ ಮರ್ತೋಗಿದ್ದೀನಿ ಅಂತ ಅನ್ಸುತ್ತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಬ್ರೈನ್. ದೇವರೇ ಹತ್ರ ಸೃಷ್ಟಿ ಮಾಡಿದ್ದಾನೆ, ನೀವು ದಡ್ರೆ ಅಂತ ಅಲ್ಲ, ನಿಮ್ಮೊಬ್ರಿಗೆಲ್ಲ ಎಲ್ಲರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ, ನನಗೂ ಅಷ್ಟೇ. ನೆನ್ನೆ ಹೇಳ್ಕೊಟ್ಟಿರೋದು ಮೇ ಬಿ ನಾನು ನೆನ್ನೆ ತಿಂದಿದ್ದು ಮರ್ತೋಗಿದ್ದೀನಿ ಆಲ್ರೆಡಿ. ಸೊ ಈ ಥರ ಏನಕ್ಕಂದ್ರೆ ಅದು ಅಷ್ಟೊಂದು ನಾವು ಗಮನ ಕೊಡಲ್ಲ, ಅಷ್ಟೊಂದು ನೋಡ್ತಾ ಇರಲ್ಲ, ಗಮನ ಕೊಡದೇ ಇರೋದ್ ಕಾರಣ ಮತ್ತೆ ಸೆಲ್ಸ್ ರೀಜನರೇಟ್ ಆಗಲ್ಲ ಜಾಸ್ತಿ.
ಸೊ ನೀವು ಅಕಸ್ಮಾತ್ ಲೋಕೇಶ್ ಸರ್ ಹೇಳಿದ್ರಲ್ಲ ನಾನು ಏನೋ ಮರ್ತೋಗಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ಸ್ಟೂಡೆಂಟ್ಸ್ಗೆ, ನಿಮಗೆ ಏನಾದರೂ ಆ ಥರ ಅನ್ಸಿದ್ರೆ ಯಾವಾಗಲೂ ರಿವೈಸ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿವೈಸ್ ಮಾಡಿ, ಕೀವರ್ಡ್ಸ್ ರಿವೈಸ್ ಮಾಡಿ, ಫಾರ್ಮುಲಾಸ್ ರಿವೈಸ್ ಮಾಡಿ, ಡೆರಿವೇಷನ್ಸ್ ರಿವೈಸ್ ಮಾಡಿ. ಸೊ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಸರ್, ದಟ್ ಇಸ್ ದ ಸ್ಟೆಪ್ ಫಾರ್ ದಿಸ್ ಸಕ್ಸಸ್. ಜ್ಞಾಪಕ ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಎಸ್, ಫೋಕಸ್ ಆನ್ ಮೈನ್ಲಿ ಅಪ್ಲಿಕೇಶನ್ಸ್. ಇದು ಆಕ್ಚುಲಿ ಕ್ವಶನ್ಸ್ ನಲ್ಲಿ ನೀವು ಜಾಸ್ತಿ ಡಿಫಿಕಲ್ಟಿ ಫೀಲ್ ಆಗೋದು ಅಪ್ಲಿಕೇಶನ್ಸ್. ಸಬ್ಜೆಕ್ಟ್ ಕಲ್ತಿರೋದನ್ನ ಅಪ್ಲೈ ಮಾಡೋದನ್ನ ಕಲಿಬೇಕು ನಾವು. ನೀವು ಇಲ್ಲಿ ಇನ್ನೊಂದು ಹೇಳಕ್ ಬಯಸ್ತಿದ್ದೀನಿ, ಪ್ರಾಬ್ಲಮ್ ಸಾಲ್ವಿಂಗ್ ನಿಮ್ಮ ಲೈಫಲ್ಲಿ ಇಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂದ್ರೆ ಲೈಫಲ್ಲಿ ಬರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಎಬಿಲಿಟಿ ಬೆಳೆಸ್ಕೊಂತೀರಾ. ಆಕ್ಚುಲಿ ವರ್ಕ್ ಆಗುತ್ತೆ, ನಿಜ. ಅಪ್ಲೈ ಮಾಡಿ ನೋಡಿ, ನಾನು ಅಪ್ಲೈ ಮಾಡ್ತಿದ್ದೀನಿ ಸರ್. ಓಕೆ, ಡಿಸ್ಕಸ್ ವಿತ್ ಪೀರ್ಸ್ ಅಂಡ್ ಟೀಚರ್ಸ್ ಟು ಕ್ಲಾರಿಫೈ ಡೌಟ್ಸ್. ಇದು ಕಾಮೆಂಟ್ ಬಾಕ್ಸಲ್ಲಿ ಯಾವುದೇ ಮೂಮೆಂಟಲ್ಲಿ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಡೌಟ್ಸು ನಿಮ್ಮ ಎಕ್ಸಾಮ್ ನೀವೇ ಬರೀತೀರಾ. ಎಸ್ ಸರ್, ಫೈನಲಿ ವಿ ಆರ್ ಇನ್ ದ ಎಂಡ್. ಎಸ್, ಸೊ ಸ್ಟೂಡೆಂಟ್ಸ್ ಎಲ್ಲರಿಗೂ ಸೆಕೆಂಡ್ PUC ಬರ್ತಾ ಇರೋರಿಗೆ ಸ್ವಲ್ಪ ಸೀರಿಯಸ್ ಆಗಿರಿ. ಯಾಕೆ ಸೀರಿಯಸ್ ಆಗಿರಬೇಕು ಲೋಕೇಶ್ ಸರ್ ಸೆಕೆಂಡ್ PUCಯಲ್ಲಿ? ಸರ್ ಇದ್ಯಾಕೋ ನನಗೆ ಸೀರಿಯಸ್ ಆಗಲ್ಲ ಸರ್. ಓಕೆ ಮಕ್ಕಳೇ, ಸೀರಿಯಸ್ ಅಂದಿದ ತಕ್ಷಣ ಇಲ್ಲಿ ಇನ್ನೊಂದು ತಗೊಂಡು ಸರ್, ಡಿಸಿಪ್ಲಿನ್. ಎಸ್, ಡಿಸಿಪ್ಲಿನ್ ಮ್ಯಾಟರ್ ಅಲ್ವಾ ಸರ್? 100%. ಅದೇ ಸೀರಿಯಸ್ನೆಸ್. ಅದಕ್ಕೆ ಸರ್ ನಾನು ಸ್ವಲ್ಪ ಆ ಕಡೆ ಈ ಕಡೆ ಬಂದೆ. ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಡಿಸಿಪ್ಲಿನ್ ಅಂದ್ರೆ ಸರ್ ನಾನು ಬೆಳಗ್ಗೆನೇ ಓದ್ಬೇಕಾ ಸರ್, ರಾತ್ರಿನೇ ಓದ್ಬೇಕಾ ಸರ್? ಇದು ಔಟ್ ಆಫ್ ದಿ ಬಾಕ್ಸ್ ಕ್ವಶನ್. ನೀವು ಮೈಂಡು ನಿಮಗೆ ಫ್ಲೆಕ್ಸಿಬಲ್ ಇದೆಯಾ, ಕರೆಕ್ಟ್ ಆಗಿದೆಯಾ, ಫ್ರೀ ಆಗಿದೆಯಾ, ಮೈನ್ ಅದು ಬೇಕು. ಕುತ್ಕೊಳ್ಳಿ, ತೋಡಿಸ್ಬೇಡಿ. ಮುಂದೆ ಇದ್ದೀರಾ, ಕರೆಕ್ಟಾಗಿ ಓದಿ, ಪ್ರಾಕ್ಟೀಸ್ ಮಾಡಿ, ಸೈಡ್ಗಿಡಿ. ನೀವು ಮಾಡೋದು ಕೆಲಸದ ಕಡೆ ಗಮನ ಇರಲಿ. ಪೇರೆಂಟ್ಸ್ ಇರ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ಮಾತು ಕೇಳಬೇಕಷ್ಟೇ. ನೀವು ಹೋಗ್ಬಿಟ್ಟು ಮೊಬೈಲ್ ನೋಡಬಾರ್ದು. ಹೋಗ್ಬಿಟ್ಟು ಟೈಮ್ ಕೊಟ್ಟಾಗ ಫ್ಲೆಕ್ಸಿಬಲ್ ಇದ್ದು ಓದಿ. ಸೊ ನಾವಿಬ್ರು ಸರ್ ನಾವು ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಸೆಕೆಂಡ್ PUC ನಮ್ಮ ಕಡೆಯಿಂದ. ಎಲ್ಲರೂ ಜೊತೆಲಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಸಕ್ಸಸ್ ಕಾಣೋವರೆಗೂ. ಸೊ ಸ್ಟೂಡೆಂಟ್ಸ್, ಲೋಕೇಶ್ ಸರ್ ಹೇಳಿರೋದ್ರಲ್ಲಿ ಗೊತ್ತಾಯ್ತಲ್ವಾ, ಡಿಸಿಪ್ಲಿನ್ ಇಸ್ ಸೀರಿಯಸ್ನೆಸ್. ಓಕೆ, ಆದಷ್ಟು ಡಿಸಿಪ್ಲಿನ್ ಇರಿ. ಏನಕ್ಕಂದ್ರೆ ಸೆಕೆಂಡ್ PUC ಒಂದು ಸ್ವಲ್ಪ ಇಂಪಾರ್ಟೆಂಟ್ ಏನಕ್ಕಾಗತ್ತಂದ್ರೆ, ನೀವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ, ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ನ ತಗೋತೀರಾ. ಸೊ ಅವಾಗೆಲ್ಲ ಕಡಿಮೆ ದುಡ್ಡಲ್ಲಿ ಅಥವಾ ಗೌರ್ಮೆಂಟ್ ಕೋಟಾದಲ್ಲಿ ಹೋಗ್ಬೇಕಂದ್ರೆ ಯುವರ್ ಸ್ಕೋರ್ ಮಸ್ಟ್ ಬಿ ಹೈ. ಮೆರಿಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆದಷ್ಟು ಮೆರಿಟಲ್ಲಿ ಪಾಸ್ ಆಗಕ್ಕೆ ಟ್ರೈ ಮಾಡಿ. ಸೊ ಮೆರಿಟ್ ಬೇಕಂದ್ರೆ ಡಿಸಿಪ್ಲಿನ್ನ ಫಾಲೋ ಮಾಡಿ, ಲೋಕೇಶ್ ಸರ್ ಹೇಳ್ದಂಗೆ. ಸೊ ಹಾರ್ಟ್ಲಿ ವೆಲ್ಕಮ್ ನನ್ನ ಕಡೆಯಿಂದ ಮತ್ತೆ ಲೋಕೇಶ್ ಸರ್ ಕಡೆಯಿಂದ ಸೆಕೆಂಡ್ PUCಗೆ. ಸೊ ಸ್ಟೇ ಕನೆಕ್ಟೆಡ್ ಸ್ಟೂಡೆಂಟ್ಸ್, ಆದಷ್ಟು ಬೇಗ ಮತ್ತೆ ನಾವು ನಿಮ್ಮ ಲೆಸನ್ಸ್ ಜೊತೆಗೆಲ್ಲ ಮೀಟ್ ಆಗ್ತೀವಿ. ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಎಸ್, ಹೌದು ಮಕ್ಕಳೇ. ಕೊನೆಯದಾಗಿ ಸರ್ ಹೇಳ್ದಂಗೆ ನೀವು ಸೆಕೆಂಡ್ ಇಯರ್ ಓದ್ತಿರೋದು ನೆಕ್ಸ್ಟ್ ಕೋರ್ಸ್ಗೋಸ್ಕರ. ನೀವು ಯಾವ ರೀತಿ ಬಿಲ್ಡ್ ಮಾಡ್ಕೊತೀರೋ ಆ ಕೋರ್ಸು ಸರೌಂಡಿಂಗು ಡಿಫ್ರೆಂಟ್ ಕಡೆಯಿಂದ ಬಂದಿರ್ತಾರೆ ಒಳ್ಳೆ ಯೂನಿವರ್ಸಿಟಿಯಲ್ಲಿ. ಒಳ್ಳೇದು ಅಂದರೆ ಆಲ್ರೆಡಿ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಬೇರೆ ಕಾಂಪಿಟೇಟಿವ್ನಲ್ಲಿ. ಇದು ನಮ್ಮ ವಿಡಿಯೋ. ಸೊ ನಾವು ಫಸ್ಟ್ ಮಾಡ್ತಿರೋದು ಫಿಸಿಕ್ಸು ಮತ್ತು ಮ್ಯಾಥ್ಸು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿ ಫಾಲೋಯಿಂಗ್ ಅವರ್ ಚಾನಲ್, ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್.